morning, friends. I welcome you all to the online worship of Bangalore South Church this morning. Even as we have gathered to worship God, let's turn our Bibles to the book of Job, chapter number 23 and verse number 12. ಬೆಳಗಿನ ಹೊತ್ತಾರೆಯಲ್ಲಿ ಬೆಂಗಳೂರು ಸೌತ್ ಸಭೆಯ ಆನ್ಲೈನ್ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸುವಳಾಗಿದ್ದೇನೆ. ನಾವೆಲ್ಲರೂ ದೇವರನ್ನು ಆರಾಧಿಸುವುದಕ್ಕಾಗಿ ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಯೋಗನ ಪುಸ್ತಕ 23ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ತಿರುಗಿಸೋಣ. ಜೋಬ್ chapter number 23 and verse number 12b. I have treasured the words of his mouth more than my daily bread. ಯೋಗನ ಪುಸ್ತಕ 23ನೇ ಅಧ್ಯಾಯದ 12ನೇ ವಾಕ್ಯದ 2ನೇ ಭಾಗ. ನನ್ನ ಅಗತ್ಯದ ಆಹಾರಕ್ಕಿಂತ ಆತನ ಬಾಯಿಯ ಮಾತುಗಳನ್ನು ಹೆಚ್ಚಾಗಿ ಲಕ್ಷಿಸಿದೆನು. This is the testimony of Job when he is going through one of the tests or difficulties or sufferings in his life. ಯೋಬನು ತನ್ನ ಜೀವಿತದಲ್ಲಿ ಒಂದು ಪರೀಕ್ಷೆಯನ್ನು ಅನುಭವಿಸುವಂತಹ ಹೊತ್ತಿನಲ್ಲಿ ಕಷ್ಟಗಳ ಮಧ್ಯದಲ್ಲಿ ಸಿಕ್ಕಾಕಿಕೊಂಡಿರುವಾಗ ಆತನು ಈ ಒಂದು ವಾಕ್ಯವನ್ನು ತನ್ನ ಸಾಕ್ಷಿಯಾಗಿ ಹೇಳಿಕೊಳ್ಳುತ್ತಾನೆ. What is Job replying to his friends? He is in deep pain, he is in deep agony, unanswered questions around him. He is looking for answers but he does not find. He is praying but his prayers go unanswered. ಈ ಒಂದು ಗಳಿಗೆಯಲ್ಲಿ ಯೋಬನು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಆತನಿಗೆ ಅನೇಕ ಪ್ರಶ್ನೆಗಳುಂಟು, ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅನೇಕ ಪ್ರಾರ್ಥನೆಗಳನ್ನು ಮಾಡಿದ್ದಾನೆ, ಪ್ರಾರ್ಥನೆಗಳಿಗೆ ಸದುತ್ತರವೂ ಸಿಗಲಿಲ್ಲ. ಆ ಸಮಯದಲ್ಲಿ ಯೋಬನು ಈ ವಾಕ್ಯವನ್ನು ತನ್ನ ಸ್ನೇಹಿತರಿಗೆ ಹೇಳುವಾತನಾಗಿದ್ದಾನೆ. What is that word? He says, I have treasured the words of his mouth more than my daily bread. ನನ್ನ ಅಗತ್ಯವಾದ ಆಹಾರಕ್ಕಿಂತಲೂ ಆತನ ಬಾಯಿಂದ ಹೊರಟು ಬಂದಂತ ಮಾತುಗಳಿಗೆ ನಾನು ಹೆಚ್ಚಾಗಿ ಲಕ್ಷ್ಯವನ್ನು ಕೊಟ್ಟಿದ್ದೇನೆಂಬುದಾಗಿ ಯೋಬನು ಹೇಳುವಾತನಾಗಿದ್ದಾನೆ. Daily bread is the most essential thing for survival of anyone upon the face of the earth. ಅನುದಿನವೂ ನಮಗೆ ಬದುಕುವುದಕ್ಕಾಗಿ ಬೇಕಾಗಿರುವಂತಹ ಅತ್ಯಗತ್ಯವಾದಂತ ಸಂಗತಿ ಏನಂದ್ರೆ ಅನುದಿನದ ಆಹಾರ. ಇಂತಹ ಅಗತ್ಯ ಆಹಾರಕ್ಕಿಂತಲೂ ಯೋಬನು ಆತನ ಅಂದರೆ ದೇವರ ಬಾಯಿಯ ಮಾತುಗಳಿಗೆ ಲಕ್ಷ್ಯ ಕೊಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. No doubt, my friends, when hard times came in Job's life, he did not succumb, he did not fail, his strength did not go away, but he was able to endure those sufferings and he came out as a victor because his survival was not upon the daily bread, but his survival was upon the word of God that proceeded from the mouth of God. ಅತ್ಯಗತ್ಯವಾದಂತ ಆಹಾರಕ್ಕಿಂತ ಯೋಗನು ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತನ್ನು ಹೆಚ್ಚಾಗಿ ಲಕ್ಷಿಸಿದ ಕಾರಣದಿಂದ ಆತನು ಬಹಳಷ್ಟು ಕಷ್ಟಗಳಲ್ಲಿ ಹಾದು ಹೋಗುತ್ತಿದ್ದರೂ ಸಹ ಆತನು ಸೋತು ಹೋಗಲಿಲ್ಲ, ಆತನು ಬಿದ್ದು ಹೋಗಲಿಲ್ಲ. ಆದರೆ ಆತನು ಜಯಶಾಲಿಯಾಗಿ ಈ ಎಲ್ಲಾ ಕಷ್ಟಗಳಿಂದ ಆಚೆ ಬಂದು ದೇವರನ್ನು ಮಹಿಮೆ ಪಡಿಸುವನಾಗಿದ್ದಾನೆ. What sustained Job through all these difficulties was the daily word that proceeded from the mouth of God. ಈ ಒಂದು ಕಷ್ಟದ ಕಾಲದಲ್ಲಿ ಯೋಬನನ್ನು ಬಲಪಡಿಸಿದಂತ ಒಂದೇ ಒಂದು ಸಂಗತಿ ಏನೆಂದರೆ ಅದು ದೇವರ ವಾಕ್ಯವಾಗಿತ್ತು. ದೇವರ ಬಾಯಿಂದ ಹೊರಟು ಬಂದಂತ ಪ್ರತಿಯೊಂದು ವಾಕ್ಯವು ಆತನನ್ನು ಕಾಪಾಡಿತು. Not just with Job, this happened even with Jesus. ಕೇವಲ ಯೋಬನ ಜೊತೆಯಲ್ಲಿ ಮಾತ್ರವಲ್ಲ, ಯೇಸು ಸ್ವಾಮಿಯ ಜೊತೆಯಲ್ಲಿಯೂ ಈ ಒಂದು ಸಂಗತಿ ನಡೆಯಿತು. When Jesus was there in the wilderness fasting and he was hungry and the tempter came to tempt him and he said, if you are God, convert all these stones into bread. ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಉಪವಾಸವಾಗಿದ್ದು ಆತನು ಅರಣ್ಯ ಪ್ರದೇಶದಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಆತನಿಗೆ ಹಸಿವೆ ಆದಾಗ ಶೋಧಿಸುವಾತನು ಬಂದು ಹೀಗೆ ಹೇಳುತ್ತಾನೆ, ಇಲ್ಲಿ ಇರುವಂತೆಲ್ಲಾ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡುವುದಾಗಿ. ಆ ಸಮಯದಲ್ಲಿ ಯೇಸು ಸ್ವಾಮಿ ಆ ಸೈತಾನನಿಗೆ ಒಂದು
ಹೇಳುತ್ತಾರೆ. That is the time Jesus tells the enemy, the devil, he says, man shall not live by bread alone, but by every word that proceeds from the mouth of God. Hallelujah. ಆ ಸಮಯದಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ಹೇಳಿದಂತ ಮಾತೇನೆಂದರೆ, ಮನುಷ್ಯನು ರೊಟ್ಟಿ ಮಾತ್ರದಿಂದ ಮಾತ್ರವೇ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಟು ಬರುವಂತ ಪ್ರತಿಯೊಂದು ಮಾತಿನಿಂದ ಆತನು ಬದುಕುವನೆಂಬುದಾಗಿ. This morning, friends, let us examine our lives. Where do we stand? What do we survive on? I know we are living in very, very difficult times, but even as we look deep down into our hearts, let us examine and see, during these difficult times, what are we surviving on? ನಮ್ಮ ಜೀವಿತಗಳನ್ನು ಈ ದಿನಗಳಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣ. ಕಷ್ಟ ದಿನಗಳುಂಟು, ನಾವು ಯಾವ ಸಂಗತಿಯ ಮೇಲೆ ಆಶ್ರಯಿಸಿಕೊಂಡಿದ್ದೇವೆ, ಯಾವ ಸಂಗತಿಗಳ ಮೇಲೆ ನಾವು ಬದುಕುತ್ತಾ ಇದ್ದೇವೆ. ಅದು ದಿನಂಪ್ರತಿ ತಿನ್ನುವಂತಹ ಆಹಾರದಿಂದಲೋ ಅಥವಾ ದೇವರ ಬಾಯಿಂದ ಹೊರಟು ಬರುವಂತ ಪ್ರತಿಯೊಂದು ಮಾತಿನಿಂದಲೋ. If we are able to say, God, I treasure your word more than my daily bread. Like Job, I am sure no matter what you and I go through, we will never get discouraged. We will never faint. We will never be despondent. For we know that we will live by every word that is going to proceed from the mouth of God. ಒಂದು ವೇಳೆ ಯೋಬನ ಹಾಗೆ ನಮ್ಮ ಸಾಕ್ಷಿಯೂ ಸಹ ಆಗಿದ್ದರೆ, ಅಗತ್ಯವಾದಂತ ಆಹಾರಕ್ಕಿಂತ ದೇವರೇ ನಿನ್ನ ಬಾಯ ಮಾತನ್ನು ಲಕ್ಷಿಸಿದ್ದೇನೆ ಎಂಬುದಾಗಿ ನಮ್ಮ ಸಾಕ್ಷಿ ಆಗಿರುವುದಾಗಿದ್ದರೆ, ಖಂಡಿತವಾಗಿ ನಾನು ಹೇಳುತ್ತೇನೆ, ಲೋಕದಲ್ಲಿ ಯಾವುದೇ ಬಿರುಗಾಳಿಗಳು ಬಂದು ನಮ್ಮನ್ನು ಬಡಿದರೂ ಸಹ ನಾವು ಬಿದ್ದು ಹೋಗುವುದಿಲ್ಲ, ಸೋತು ಹೋಗುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ. ಯಾಕಂದ್ರೆ ನಮಗೆ ಗೊತ್ತುಂಟು, ದೇವರ ಬಾಯಿಂದ ಹೊರಟು ಬರುವಂತಹ ಪ್ರತಿಯೊಂದು ಮಾತುಗಳು ಆತನ ವಾಕ್ಯವೆಂಬ ಆಹಾರವೇ ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಅದು ಸಂರಕ್ಷಿಸಿ ಮುನ್ನಡೆಸುವಂತದ್ದಾಗಿರುತ್ತದೆ. Let us pray. Father, we just thank you for your precious word that we meditated this morning. Father, we pray for each one of us. God, enable us, God, that we would learn to treasure your word more than our daily bread, more than the daily essentials in life. For we know, Lord God, as Lord, you told the enemy, man shall not live by bread alone, but by every word that proceeds from the mouth of God. And I pray, Lord God, we as a church would be strengthened by this daily bread, Lord, so that, Lord, in the life's journey, we will be able to experience, Lord, your very presence in every aspect of our life. Help us to this very end. In Jesus' name we pray. Amen. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ.
ಆಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು ಭಯವಿಲ್ಲ ಯಾವ ಭಯವೂ ಇಲ್ಲ ಭಯವಿಲ್ಲ ಯಾವ ಭಯವೂ ಇಲ್ಲ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಯೆಹೋವಾ ರಾಹಿ ಒಳ್ಳೆಯ ಗುರುಗಳೇ ಯೆಹೋವಾ ರಾಹಿ ಒಳ್ಳೆಯ ಗುರುಗಳೇ ಕೊರತೆಯಿಲ್ಲ ನನಗೆ ಕೊರತೆಯಿಲ್ಲ ಕೊರತೆಯಿಲ್ಲ ನನಗೆ ಕೊರತೆಯಿಲ್ಲ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನೇ ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು ಭಯವಿಲ್ಲ ಯಾವ ಭಯವೂ ಇಲ್ಲ ಭಯವಿಲ್ಲ ಯಾವ ಭಯವೂ ಇಲ್ಲ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಕರ್ತನಾಮ ನಯನಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಭಯವಿಲ್ಲ ನನಗೆಂದಿಗೂ ಭಯವಿಲ್ಲ ನನಗೆಂದಿಗೂ ಕರ್ತನೇ ನೀನೇ ನಮ್ಮ ಆಶ್ರಯ ದುರ್ಗನಾಗಿದ್ದೆ ಸ್ವಾಮಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವಾತನು ನೀನಾಗಿದ್ದೆ ಕರ್ತನೆ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಮುನ್ನಡೆಸುವಂತ ದೇವರಾಗಿದ್ದೆ ಯೆಹೋವ ನಿಶ್ಚಯಾಗಿದ್ದುಕೊಂಡು ಜಯದಲ್ಲಿ ನಡೆಸುವಂತನಾಗಿದ್ದೆ ಯೆಹೋವ ರೋಹಿ ನಮ್ಮ ಒಳ್ಳೆ ಕುರುಬನ ನೀನಾಗಿದ್ದೆ ಸ್ವಾಮಿ ನಮ್ಮ ದಿನಪ್ರತಿ ಕರ್ತನೆ ಆಗ ಹೋಗುವಂತ ಎಲ್ಲಾ ವಿಷಯಗಳಲ್ಲಿ ಯೆಹೋವ ಶ್ರಮ ದೇವರೇ ನೀನು ತಾನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕರ್ತನೆ ನಮ್ಮನ್ನು ಮುನ್ನಡೆಸುವಂತ ಒಳ್ಳೆ ದೇವರು ನೀನಾಗಿದೆಯಲ್ಲಪ್ಪ ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಕರ್ತನೆ ನೀ ಮಾತ್ರ ನಮಗೆ ಸಾಕು ಕರ್ತನೆ ಈ ಭೂ ಯಾತ್ರೆಯಲ್ಲಿ ನಿನ್ನ ಪ್ರಸನ್ನತೆ ಮಾತ್ರ ನಮಗೆ ಸಾಕು ಈ ಒಂದು ಕರ್ತನೆ ಜೀವಿತದ ಪ್ರಯಾಣದಲ್ಲಿ ಅಪಾ ನಿನ್ನ ವಾಕ್ಯವು ಸ್ವಾಮಿ ಮಾತ್ರವೇ ನಮಗೆ ಸಾಕು ಕರ್ತನೆ ನಿನ್ನ ವಾಕ್ಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ನಿನ್ನ ಪ್ರಸನ್ನತೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ನೀನೇ ನಮ್ಮ ಆಧಾರಕನು ನೀನೇ ನಮ್ಮ ಉದ್ಧಾರಕನು ನೀನೇ ನಮ್ಮ ಹಿತ ಚಿಂತಕನು ನೀನೇ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಒಳ್ಳೆ ದೇವರಾಗಿದೆಯಪ್ಪ ಅದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ನಿನ್ನಂತ ದೇವರು ಯಾರಲ್ಲ ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರಿಂದಾಗದು ಸ್ವಾಮಿ ಅದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುವರಾಗಿದ್ದೇವೆ Hallelujah. Thank you, Holy Spirit. Thank you, God. The word of the Lord is the most precious thing that you and I can treasure within our hearts. ಅತಿ ಅಮೂಲ್ಯವಾದ ಸಂಗತಿ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬಹುದು ಎಂಬುದಾಗಿ ಹೇಳುವುದಾಗಿದ್ರೆ ಅದು ಯೆಹೋವನ ಮಾತು ದೇವರ ವಾಕ್ಯವಾಗಿರುತ್ತದೆ. ನಾನಾಗಲೇ ಹೇಳಿರುವ ಹಾಗೆ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಆ ವಾಕ್ಯವು ನಮ್ಮನ್ನು ಮುನ್ನಡೆಸುವಂತದ್ದಾಗಿದೆ. ಆ ಕಾರಣದಿಂದ ದೇವರು ಕೊಟ್ಟಿರುವಂತಹ ಪ್ರತಿಯೊಂದು ವಾಕ್ಯಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಿ ಆತನನ್ನೇ ನಾವು ಕೊಂಡಾಡೋಣ.
Let me more of their beauty see. Wonderful words of life, words of life and beauty. Teach me faith and beauty. Beautiful words, wonderful words, wonderful words of life. Beautiful words, wonderful words, wonderful words of life. Christ the blessed one gives to all wonderful words of life. Cheerfully to the loving God, wonderful words of life. All so freely given, pulling us to heaven. Beautiful words, wonderful words, wonderful words of life. Beautiful words, wonderful words, wonderful words of life. Sweetly echo the gospel call, wonderful words of life. Overpowering and peace to all, wonderful words of life. Jesus, Holy Savior, sanctified forever. Beautiful words, wonderful words, wonderful words of life. Beautiful words, wonderful words, wonderful words of life. Sing them over again to me. Wonderful words of life. Let me more of their beauty see. Wonderful words of life. Words of life and beauty. Teach me faith and beauty. Beautiful words, wonderful words, wonderful words of life. Beautiful words, wonderful words, wonderful words of life. Beautiful words, wonderful words, wonderful words of Father, help us, Lord, to love you deeply. ತಂದೆಯಾದ ದೇವರೇ, ಆಳವಾಗಿ ನಿನ್ನನ್ನು ಪ್ರೀತಿ ಮಾಡುವುದಕ್ಕಾಗಿ ನಮಗೆ ಕೃಪೆ ಮಾಡಿಕೊಡು. Help us, Lord, to cherish you on a daily basis and live by your word every days of our life. ಪ್ರತಿನಿತ್ಯವೂ ಕರ್ತನೆ ನಿನ್ನಲ್ಲಿಯೇ ನಾವು ಸಂತೋಷಿಸುವುದಕ್ಕಾಗಿ ಅನುದಿನದ ಆ ಒಂದು ನಿನ್ನ ಮನ್ನವನ್ನು ಸೇವಿಸಿ ಆ ಒಂದು ವಾಕ್ಯದಲ್ಲಿ ಮುನ್ನಡೆಯುವುದಕ್ಕಾಗಿ ನಮಗೆ ಕೃಪೆ ಮಾಡಿಕೊಡು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್.
Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮನ್ನು ಆಹ್ವಾನ ಮಾಡುತ್ತೇವೆ. Last week we saw Israel between Mara and Elim. ಕಳೆದ ವಾರ ನಾವು ಕಲಿತಿರುವ ಹಾಗೆ ಇಸ್ರಾಯೇಲ್ ಮಾರಾ ಮತ್ತು ಎಲಿಮ್ ಈ ಒಂದು ಸ್ಥಳಗಳ ಮಧ್ಯದಲ್ಲಿ ಇತ್ತು. God humbled them to know what is there in their heart. ಅವರ ಹೃದಯದಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ದೇವರು ಅವರನ್ನು ತಗ್ಗಿಸಿದನು. They struggled without water, and when water came it was bitter, but God ministered to them and healed the water, and God revealed to them that He is a healer. ಅವರು ನೀರಿಗಾಗಿ ಬಯಸುವಂಥ ವೇಳೆಯಲ್ಲಿ ಕುಡಿಯುವುದಕ್ಕೆ ನೀರು ಸಿಕ್ಕ ನಂತರ ನೀರು ಕಹಿಯಾಗಿತ್ತು. ಆದರೂ ಸಹ ದೇವರು ಅವರ ಮೇಲೆ ದಯೆ ತೋರಿಸಿ ಕಹಿಯಾದ ನೀರನ್ನು ಸಿಹಿಯಾಗಿ ಕುಡಿಯುವಂಥ ನೀರನ್ನು ಮಾಡಿದನು. Today we are focusing on Exodus chapter 16. ಇವತ್ತು ನಾವು ವಿಮೋಚನಕಾಂಡ 16ನೇ ಅಧ್ಯಾಯವನ್ನು ಕಲಿಯುತ್ತಿದ್ದೇವೆ. When Israelites were slave in Egypt, they had a system which provided them food and job. ನಾವು ನೋಡುತ್ತೇವೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿರುವಾಗ ಅಲ್ಲಿ ಇರುವಂಥ ಸರ್ಕಾರವು ದಿನಂಪ್ರತಿ ಅವರಿಗೆ ಬೇಕಾಗಿರುವಂಥ ಆಹಾರವನ್ನು ಮತ್ತು ಕೆಲಸವನ್ನು ಅನುಗ್ರಹಿಸಿಕೊಡುತ್ತಿತ್ತು. Now they are out of Egypt, they are entered into freedom and they are governed by God and they are not used with this new system. ಈಗ ಅವರು ಸ್ವತಂತ್ರವನ್ನು ಪಡೆದುಕೊಂಡು ಈಗ ಐಗುಪ್ತ ದೇಶವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ಈಗ ಅವರ ಹೊಸ ಯಜಮಾನನು ದೇವರಾಗಿದ್ದಾನೆ ಮತ್ತು ಆತನ ಆಡಳಿತದ ಕೆಳಗೆ ಅವರು ಬಂದಿದ್ದಾರೆ. They are without work in the desert with no food and no system in place to meet their needs. ಈಗ ಅವರು ದೇವರ ಆಡಳಿತದ ಕೆಳಗೆ ಬಂದಂಥ ವೇಳೆಯಲ್ಲಿ ಅರಣ್ಯ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅವರಿಗೆ ಉದ್ಯೋಗ ಅಥವಾ ದಿನಂಪ್ರತಿ ಕೆಲಸವಿರಲಿಲ್ಲ. ಆ ಕಾರಣದಿಂದ ದಿನಂಪ್ರತಿ ಅವರಿಗೆ ಬೇಕಾಗಿರುವಂಥ ಅನ್ನ ಆಹಾರಗಳ ಒದಗಿಸುವಿಕೆಗೆ ಸಹ ಒಂದು ಸಿಸ್ಟಮ್ ಅಲ್ಲಿ ಇರಲಿಲ್ಲ. Once again the Lord led His people into a difficult situation to make them realize their need for Him. ಮತ್ತೊಂದು ಸಾರಿ ದೇವರು ಅವರ ಜೀವಿತದಲ್ಲಿ ಕಷ್ಟಗಳನ್ನು ಅನುಮತಿಸಿದನು. ಇದರ ನಿಮಿತ್ತವಾಗಿ ಅವರು ದೇವರನ್ನೇ ಬಯಸುವಂತವರು, ದೇವರನ್ನೇ ಹುಡುಕುವಂತಹ ಜನರಾಗಿರಬೇಕೆಂಬುದಾಗಿ. Many times God allows situations in our life that we'll come to know God is the most essential thing in our life. ಅನೇಕ ಸಾರಿ ದೇವರು ಕೆಲವು ಸನ್ನಿವೇಶಗಳನ್ನು ನಮ್ಮ ಜೀವಿತದಲ್ಲಿ ಅನುಮತಿಸುತ್ತಾನೆ. ಇದರ ಮುಖಾಂತರ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ, ಏನೆಂದರೆ ಈ ಲೋಕದಲ್ಲಿ ಅತಿ ಅಗತ್ಯವಾದಂಥ ವ್ಯಕ್ತಿ ಅಂದರೆ ದೇವರು ಮಾತ್ರ. Today title today's sermon, the daily bread from above. ಇವತ್ತು ಕೇಳುವಂತ ಸಂದೇಶ ಪರಲೋಕದಿಂದ ಬಂದ ರೊಟ್ಟಿ. We saw the whole community grumbled, chapter 16 1-3. ವಿಮೋಚನಕಾಂಡ 16ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ನಾವು ಕಲಿಯುತ್ತೇವೆ. ಇಡೀ ಸಮುದಾಯವೇ ಗುಣಗುಟ್ಟಿತು. Israelites calendar, they have 13 months, all equal of 28 days. ನಾವು ನೋಡುತ್ತೇವೆ ಇಸ್ರಾಯೇಲ್ ಇವರ ಆ ಒಂದು ಕ್ಯಾಲೆಂಡರಿನಲ್ಲಿ ಅವರಿಗೆ 13 ತಿಂಗಳುಗಳುಂಟು. ಪ್ರತಿ ತಿಂಗಳಲ್ಲಿ 28 ದಿವಸಗಳು ಅವರು ಪಡೆದುಕೊಂಡಿದ್ದಾರೆ. This even happened after 15th day of the second month after they had come out of Egypt. ನಾವು ನೋಡುತ್ತೇವೆ ಈ ಒಂದು ಸನ್ನಿವೇಶವು 2ನೇ ತಿಂಗಳಿನ 15ನೇ ದಿನದ ನಂತರ ಅವರ ಜೀವಿತದಲ್ಲಿ That ಸಂಭವಿಸಿತು. means after 43 days of their journey in the desert of Sin, they began to run out of food. ಸೀನ್ ಎಂಬ ಮರುಭೂಮಿಯಲ್ಲಿ ಅವರು ಮುಟ್ಟಿದಾಗ ಆಗಲೇ 43 ದಿನಗಳು ಕಳೆದು ಹೋಗಿದ್ದವು. ಈ ದಿನಗಳಲ್ಲಿ ಅವರ ಆಹಾರವೆಲ್ಲ ಮುಗಿದು ಹೋಯಿತು. So they are in between the desert, ಈಗ between Elim and Sinai. ಈಗ ಎಲೀಮ್ ಮತ್ತು ಸೀನಾಯ್ ಈ ಪರ್ವತಗಳ ಮಧ್ಯದಲ್ಲಿರುವಂತ ಆ ಮರುಭೂಮಿಯಲ್ಲಿ ಅವರು In ತಂಗಿದ್ದಾರೆ. Elim they experienced God's provision in abundance, and Sinai is where they got the law of God. ನಾವು ನೋಡ್ತೇವೆ ಸೀನಾಯ್ ಬೆಟ್ಟದ ಮೇಲೆ ದೇವರ ಧರ್ಮಶಾಸ್ತ್ರವನ್ನು ಪಡೆದುಕೊಂಡರು. ಎಲೀಮ್ ಆ ಒಂದು ಸ್ಥಳದಲ್ಲಿ ದೇವರ ಒದಗಿಸುವಿಕೆಯನ್ನು ಅವರು ಅನುಭವಿಸಿದರು. Now they are facing the second test of not having food, and then the whole community grumbled. ನಾವು ನೋಡ್ತೇವೆ ಈಗ 2ನೇ ಪರೀಕ್ಷೆ ಅವರ ಜೀವಿತದಲ್ಲಿ ಬಂದಿದೆ. ಈ ಪರೀಕ್ಷೆಯಲ್ಲಿ ಅವರಿಗೆ ಆಹಾರವು ದೊರಕದೇ ಇರುವ ಕಾರಣದಿಂದ ಇಡೀ ಸಮುದಾಯವು ಗುಣಗುಟ್ಟಿತು. When they ran out of food, their gratitude also
was out of their heart. ನಾವು ನೋಡ್ತೇವೆ ಅನ್ನ ಆಹಾರವು ಅವರಲ್ಲಿ ಇಲ್ಲದೆ ಇರುವಂತ ಸಮಯದಲ್ಲಿ ಕೃತಜ್ಞತೆಯ ಹೃದಯವನ್ನು ಸಹ ಅವರು ಕಳೆದುಕೊಂಡರು. They grumbled against Moses and Aaron. ಮೋಶೆ ಆರೋನರ ವಿರುದ್ಧವಾಗಿ ಅವರು ಗುಣಗುಟ್ಟಿದರು. Verse 3. ಮೂರನೇ The ವಾಕ್ಯ, Israelites said to them, if only we had died by the Lord's hand in Egypt. ಇಸ್ರಾಯೇಲರು ಅವನಿಗೆ, ನಾವು ಈಜಿಪ್ಟ್ ದೇಶದಲ್ಲಿ ಮಾಂಸದ ಪಾತ್ರೆ ಬಳಿಯಲ್ಲಿ ಕುಳಿತುಕೊಂಡು ಸಾಕಷ್ಟು ರೊಟ್ಟಿಯನ್ನು ತಿನ್ನುತ್ತಾ ಇದ್ದೆವು, ನಾವು ಅಲ್ಲೇ ಸತ್ತು ಹೋಗಿದ್ದರೆ ಮೇಲಾಗುತ್ತಿತ್ತು ಎಂಬುದಾಗಿ ಅವರು ಹೇಳುತ್ತಾರೆ. Where we sat around pots of meat and ate all the food we wanted, but you have brought us out into this desert to starve this entire assembly to death. ನಾವು ಈಜಿಪ್ಟ್ ದೇಶದಲ್ಲಿ ಮಾಂಸದ ಪಾತ್ರೆಗಳ ಬಳಿಯಲ್ಲಿ ಕುಳಿತುಕೊಂಡು ಸಾಕಾಗುವಷ್ಟು ರೊಟ್ಟಿಯನ್ನು ತಿನ್ನುತ್ತಿದ್ದಾಗ ಯೆಹೋವನ ಕೈಯಿಂದ ಸತ್ತು ಹೋಗದಿದ್ದರೆ ಒಳ್ಳೆಯದಾಗುತ್ತಿತ್ತು, ಇಡೀ ಜನಾಂಗವೇ ಸತ್ತು ಹೋಗುವಂತೆ ನಮ್ಮನ್ನು ಈ ಮರುಭೂಮಿಯಲ್ಲಿ ಬರಮಾಡಿದ್ದೆ ಎಂದರು. Very soon they forgot who is the Lord. ಕರ್ತನು ಯಾರಾಗಿದ್ದಾನೆಂಬುದಾಗಿ ಅತಿ ಶೀಘ್ರವಾಗಿ ಅವರು They ಮರೆತು forgot ಬಿಟ್ಟರು. who brought them out of Egypt. ಐಗುಪ್ತ ದೇಶದಿಂದ ಯಾರು ಅವರನ್ನು ಹೊರಗೆ They ನಡೆಸಿದೆಂಬುದಾಗಿ put the blame on Moses and Aaron. ಮೋಶೆ ಆರೋನರನ್ನು ಅವರು ದೂರ ಹಾಕಲು They ಆರಂಭಿಸಿದರು. forgot the suffering, the slavery, the misery of Egypt. ಐಗುಪ್ತ ದೇಶದೇ ಅನುಭವಿಸಿರುವಂತ ಎಲ್ಲಾ ಬಾಧೆಗಳ ಕುರಿತಾಗಿ ಅವರು ಮರೆತು ಬಿಟ್ಟರು. Collectively they compared the old days with the current situation. ಆಯ್ದುಕೊಂಡಂತ ಹೋಲಿಕೆಗಳನ್ನು ಈ ದಿನ ನೋಡುವಂತ ಪರಿಸ್ಥಿತಿಗೆ ಅವರು ಹೋಲಿಸಲು ಆರಂಭಿಸಿದರು. Many of us are like this. ಅನೇಕರು ನಾವು ಸಹ ಆಗಿದ್ದೇವೆ. When God tests us, ದೇವರು ನಮ್ಮ ಜೀವಿತದಲ್ಲಿ ಪರೀಕ್ಷೆಗಳನ್ನು when we run out of resources, ನಮ್ಮ ಸಂಪನ್ಮೂಲಗಳು ನಿಂತು ಹೋಗುವಾಗ we curse God. ನಾವು ದೇವರನ್ನು ಶಪಿಸುತ್ತೇವೆ. We start grumbling. ನಾವು ಗುಣಗುಟ್ಟಲು We are ಆರಂಭಿಸುತ್ತೇವೆ. good in grumbling. ನಾವು ಗುಣಗುಟ್ಟುವುದರಲ್ಲಿ ಬಹಳ Grumbling in ಜಾಣರಾಗಿದ್ದೇವೆ. the morning. ಬೆಳಿಗ್ಗೆ ಗುಣಗುಟ್ಟುವಿಕೆ, Grumbling throughout the day. ದಿನಂಪ್ರತಿ ಗುಣಗುಟ್ಟುವಿಕೆ, Grumbling day after day. ಪ್ರತಿ ನಿತ್ಯವೂ But ಗುಣಗುಟ್ಟುವಿಕೆ. let us remind ourselves, ಆದ್ರೆ ನಮಗೆ ನಾವು all ಮರುಜ್ಞಾಪಿಸಿಕೊಳ್ಳಬೇಕು. those who grumbled never entered the promised land. ಯಾರು ಗುಣಗುಟ್ಟಿದ್ದರೋ ಅವರು ವಾಗ್ದಾನ ದೇಶವನ್ನು ಪ್ರವೇಶಿಸಲಿಲ್ಲ. They grumbled about the food. ಆಹಾರದ ಕುರಿತಾಗಿ ಗುಣಗುಟ್ಟಿದರು. But God never changed the manna ಆದ್ರೆ ದೇವರು ಮನ್ನವನ್ನು ಬದಲಾಯಿಸಲಿಲ್ಲ. because their life is not transformed. ಯಾಕಂದ್ರೆ ಅವರ ಜೀವಿತವು ಬದಲಾವಣೆ God gave ಹೊಂದಿರಲಿಲ್ಲ. the same manna day after day. ಪ್ರತಿ ನಿತ್ಯವೂ ಅದೇ ಮನ್ನವನ್ನು ದೇವರು And God ಅನುಗ್ರಹಿಸಿದರು. reminded them, ದೇವರು ಅವರಿಗೆ they are ಮರುಜ್ಞಾಪಿಸಿದರು. not grumbling against God's servants. ದೇವರ ಸೇವಕರ ವಿರುದ್ಧವಾಗಿ ಅವರು They ಗುಣಗುಟ್ಟಿದ್ದಾರೆ. are grumbling against the Lord. ದೇವರ ವಿರುದ್ಧವಾಗಿ ಅವರು That ಗುಣಗುಟ್ಟುತ್ತಿದ್ದಾರೆ. is verse 4 to 12 we see that. ಅದನ್ನೇ ನಾವು 4ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ God ಗಮನಿಸಬಹುದು. tells ದೇವರು ಅವರಿಗೆ ಹೇಳುವಂತ ಮಾತು, The promise of provision and test. ಅಲ್ಲಿ ವಾಗ್ದಾನ ಮತ್ತು ಒದಗಿಸುವಿಕೆ, ಆ ಒಂದು ವಾಗ್ದಾನವು, God says, I'll rain down bread from heaven for you. ದೇವರು ಹೀಗೆ ಹೇಳುತ್ತಾನೆ, ಪರಲೋಕದಿಂದ ನಾನು ರೊಟ್ಟಿಯನ್ನು ನಿಮಗೆ ಸುರಿಯ ಮಾಡುತ್ತೇನೆ, I'll give them more than enough. ಬೇಕಾಗುವಕ್ಕಿಂತ ಹೆಚ್ಚು ಅವರಿಗೆ ಕೊಡುತ್ತೇನೆ, But I will test them. ಆದ್ರೆ ನಾನು ಅವರನ್ನು Whether ಪರೀಕ್ಷಿಸುತ್ತೇನೆ, they will obey me. ಅವರು ನನಗೆ ವಿಧೇಯರಾಗುತ್ತಾರೆ, Whether they will take instructions. ನಾನು ಹೇಳಿರುವಂತ ಮಾತುಗಳಿಗೆ They have ವಿಧೇಯರಾಗುತ್ತಾರೆ. no difficulty taking instructions while they were slaves in Egypt. ಐಗುಪ್ತ ದೇಶದಲ್ಲಿ ಅವರು ದಾಸರಾಗಿರುವಾಗ ಅವರಿಗೆ ಕೊಟ್ಟಿರುವಂತ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ಅವರಿಗೆ ಕಷ್ಟವಾಗಿರಲಿಲ್ಲ. Now they came under God's grace ಈಗ ಅವರು ದೇವರ ಕೃಪೆ ಕೆಳಗೆ ಬಂದಾಗ and they have a problem of taking instruction from God and God's servants. ದೇವರು ಮತ್ತು ದೇವರ ಸೇವಕರು ಕೊಡುವಂತ ಆ ಒಂದು ಆದೇಶಗಳಿಗೆ ವಿಧೇಯರಾಗುವುದಕ್ಕೆ ಅವರು ಕಷ್ಟಪಡುತ್ತಿದ್ದಾರೆ. The people are to go out each day and gather enough for that day. In this way, I will test them and see whether they will follow my instructions. On the 6th day, they are to prepare what they bring in, and that is to be twice as much as they gather on the other days. ಆಗ ಯೆಹೋವನು ಮೋಶೆಗೆ, ನಾನು ರೊಟ್ಟಿಯನ್ನು ನಿಮಗಾಗಿ ಆಕಾಶದಿಂದ ಸುರಿಸುತ್ತೇನೆ, ಜನರು ಹೊರಗೆ ಹೋಗಿ ಪ್ರತಿದಿನ ಆ ದಿನಕ್ಕೆ ಬೇಕಾದದ್ದನ್ನು ಕೂಡಿಸಲಿ, ಇದರಲ್ಲಿ ಅವರು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸುತ್ತೇನೆ. 6ನೇ ದಿವಸದಲ್ಲಿ ಅವರು ತಂದದ್ದನ್ನು ಸಿದ್ಧ ಮಾಡುವಾಗ ಪ್ರತಿ ದಿನದಲ್ಲಿ
ಕೂಡಿಸಿರುವಕ್ಕಿಂತ 2 ಎಂದು ಹೇಳಿದನು. Obedience pleases God the most. ನಾವು ನೋಡುತ್ತೇವೆ ದೇವರು ಎಲ್ಲಾ ವಿಷಯಗಳಿಗಿಂತ ಹೆಚ್ಚಾಗಿ ವಿಧೇಯತೆಯಲ್ಲಿ ಆತನು When we ಸಂತೋಷಿಸುವಾತನಾಗಿದ್ದಾನೆ. trust God and when we love God, obedience is never a burden. ನಾವು ದೇವರಲ್ಲಿ ಭರವಸೆ ಇಡುವಾಗ, ದೇವರನ್ನು ಪ್ರೀತಿಸುವಾಗ ಆತನ ಆಜ್ಞೆಗಳಿಗೆ ವಿಧೇಯತೆಯನ್ನು ತೋರಿಸುವುದು ಕಷ್ಟಕರವಾಗುವುದಿಲ್ಲ. Now why this provision is provided? Why this test? Verse 6. So that they will learn more about the Lord. 6ನೇ ವಾಕ್ಯ, ಯಾಕೆ ಈ ಪರೀಕ್ಷೆಯನ್ನು ದೇವರು ಅವರಿಗೆ ಕೊಡುತ್ತಾನೆಂದರೆ ದೇವರ ಕುರಿತಾಗಿ ಅವರು ಇನ್ನೂ ಹೆಚ್ಚು They ಕಲಿಯಬೇಕು. will know it is Lord who brought them out of Egypt, and it is the Lord who provided them in the desert where there is no greenery at all, there is no crops, no cultivation. Just they opened their mouth, and God fed them daily. ನಾವು ನೋಡುತ್ತೇವೆ ದೇವರು ತಾನೇ ಇವರನ್ನು ಐಗುಪ್ತ ದೇಶದ ದಾಸತ್ವದಿಂದ ಹೊರಗೆ ತಂದಾತನು. ಐಗುಪ್ತ ದೇಶದಿಂದ ಇವರು ಮರುಭೂಮಿಗೆ ಬಂದಾಗ ಆ ಪ್ರದೇಶವು ಹಸಿರಾದ ಪ್ರದೇಶವಾಗಿರಲಿಲ್ಲ. ಇವರು ಅಲ್ಲಿ ಬಿತ್ತಲಿಲ್ಲ, ಕೊಯ್ಯಲಿಲ್ಲ. ಆದರೆ ಬಾಯನ್ನು ಅವರು ತೆರೆಯುವಂಥ ಸಮಯದಲ್ಲಿ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿ ಅವರ ಹೊಟ್ಟೆಯನ್ನು ತುಂಬಿಸುವಾತನೆಂಬುದಾಗಿ ಅವರು ತಿಳಿದುಕೊಳ್ಳಬೇಕು. And God sealed his promise, and God sealed the test by revealing his glory in verse 7. 7ನೇ ವಾಕ್ಯದಲ್ಲಿ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಿ ತನ್ನ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನೆರವೇರಿಸಿದನು. The holiness of God revealed is the glory of God. ದೇವರ ಪರಿಶುದ್ಧತೆಯು ಪ್ರತ್ಯಕ್ಷವಾಗುವುದೇ ದೇವರ ಮಹಿಮೆಯಾಗಿದೆ. God is a provider and he will provide, verse 8. ದೇವರು ಒದಗಿಸುವಾತನಾಗಿದ್ದಾನೆ, ಖಂಡಿತವಾಗಿಯೂ ಆತನು ಎಲ್ಲವನ್ನು ಕೊಡುವಾತನಾಗಿದ್ದಾನೆ. Day by day morning you will get what? The manna, and the evening meat will come. ಪ್ರತಿನಿತ್ಯವೂ ಬೆಳಿಗ್ಗೆ ಮನ್ನವು ಸುರಿಯುತ್ತದೆ, ಸಾಯಂಕಾಲ ಮಾಂಸವನ್ನು ಆತನು Verse ಒದಗಿಸಿಕೊಡುತ್ತಾನೆ. 9 to 11. 9ನೇ ವಾಕ್ಯದಿಂದ 11ನೇ ವಾಕ್ಯ. The whole community is asked to come before the Lord. ಈಗ ಇಡೀ ಸಮುದಾಯವು ದೇವರ ಮುಂದೆ ಕರೆಸಲ್ಪಟ್ಟಿದೆ. And the glory of God descended. ಆಗ ದೇವರ ಮಹಿಮೆಯು ಅಲ್ಲಿ ಇಳಿದು ಬಂದಿತು. And the glory of God descended as a sign of protection, provision and care of the invisible God. ದೇವರ ಮಹಿಮೆಯು ಇಳಿದು ಬಂದಾಗ ಅದು ದೇವರ ಸಂರಕ್ಷಣೆ, ಆತನ ಒದಗಿಸುವಿಕೆ ಮತ್ತು ಆತನ ಕಾಳಜಿಯ ಸಂಕೇತವಾಗಿತ್ತು. When the glory of God descended, the invisible presence of God became visible to the grumbling people. ದೇವರ ಮಹಿಮೆ ಕೆಳಗಿಳಿದು ಬಂದಂತ ಸಮಯದಲ್ಲಿ ಅದೃಶ್ಯನಾದಂಥ ದೇವರ ಪ್ರಸನ್ನತೆಯು ಅಲ್ಲಿ ಗುಣಗುಟ್ಟುವ ಪ್ರತಿಯೊಬ್ಬರಿಗೆ ಅದು ಪ್ರತ್ಯಕ್ಷವಾಯಿತು. This is the first grumbling you see. ನಾವು ಪ್ರಥಮವಾದ ಗುಣಗುಟ್ಟುವಿಕೆಯನ್ನು ಇಲ್ಲಿ After ನೋಡುತ್ತೇವೆ. coming out of Egypt, first grumbling. ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ ಮೊದಲನೇ ಸಾರಿ ಇವರು This ಗುಣಗುಟ್ಟಿದ್ದರು. test they never passed this test. ಈ ಇಸ್ರಾಯೇಲ್ ಜನರು ಈ ಒಂದು ಪರೀಕ್ಷೆಯನ್ನು ಎಂದಿಗೂ ಪಾಸ್ ಆಗಲಿಲ್ಲ. Numbers 11 you see this test again appeared in their life. They grumbled, and as a result fire burned many of them. As a result of plague, many of them were killed. ನಾವು ಇದೇ ಗುಣಗುಟ್ಟುವಿಕೆಯನ್ನು ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಈ ಕಾರಣದಿಂದ ಆಕಾಶದಿಂದ ಬೆಂಕಿ ಬಂದು ಇವರನ್ನೆಲ್ಲ ಸುಟ್ಟಾಕಿತು. ಮಾತ್ರವಲ್ಲದೆ ದೇವರು ವ್ಯಾಧಿಯನ್ನು ಕಳಿಸಿ ಅನೇಕರನ್ನು ಸಂಹರಿಸಿದನು. All those who stopped trusting God, they grumbled. ಯಾರ್ಯಾರು ದೇವರಲ್ಲಿ ಭರವಸೆ ಇಡುವುದನ್ನು ನಿಲ್ಲಿಸುತ್ತಾರೋ ಅಂತವರು ಗುಣಗುಟ್ಟುತ್ತಾರೆ. They never had rest from grumbling, and they never entered the rest promised by God into the promised land. ಅವರು ಗುಣಗುಟ್ಟುವಿಕೆಯಿಂದ ವಿಮುಕ್ತಿಯನ್ನು ಪಡೆಯಲಿಲ್ಲ ಮತ್ತು ವಾಗ್ದಾನ ದೇಶದ ಸುಖವನ್ನು ಅನುಭವಿಸಲಿಲ್ಲ. First time they grumbled, God quenched their thirst
God provided food for them and told them, children, don't grumble. I am your provider. I can provide for you. In this wilderness, 20 lakh plus people, I can provide for you. ಆ ಸಮಯದಲ್ಲಿ ಪ್ರಥಮ ಸಾರಿ ಅವರು ಗುಣಗುಟ್ಟಿದಾಗ ನೀರಿಲ್ಲದಂತ ಸಮಯದಲ್ಲಿ ದೇವರು ತಾನು 20 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ನೀರನ್ನು ಒದಗಿಸುವ ಮುಖಾಂತರ ಆತನ ನಂಬಿಗಸ್ತಿಕೆಯನ್ನು ತೋರ್ಪಡಿಸಿದ್ದನು. Same way Jesus. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು In the desert, when people lost their food, 3 days they were with Jesus, and after that when they lost the food, Jesus fed 5,000 plus. ನಾವು ನೋಡ್ತೇವೆ ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಸಂದೇಶವನ್ನು ಕೇಳುವುದಕ್ಕಾಗಿ ಗುಂಪು ಗುಂಪಾಗಿ ಅನೇಕ ಜನರು ಆತನನ್ನು ಹಿಂಬಾಲಿಸುತ್ತಾ ಇದ್ದರು. ಒಂದು ದಿನ 3 ದಿನಗಳ ಕಾಲ ಅವರು ಆತನ ಉಪದೇಶವನ್ನು ಕೇಳುತ್ತಲೇ ಅವರ ಆಹಾರವೆಲ್ಲ ತೀರಿ ಹೋದ ನಂತರ ದೇವರು ಯೇಸು ಸ್ವಾಮಿಯಲ್ಲಿ ನೆರೆದು ಬಂದಿರುವಂತ 5,000 ಜನರಿಗೆ ಆಹಾರವನ್ನು ಒದಗಿಸುತ್ತಾನೆ. And to the grumbling religious leaders, Jesus said, look, I am the bread from above. ಆ ಗುಡುಗುಟ್ಟುವಂತ ಧಾರ್ಮಿಕ ನಾಯಕರಿಗೆ ಯೇಸು ಸ್ವಾಮಿ ಹೀಗೆ ಹೇಳುತ್ತಾನೆ, ನೋಡಿರಿ, ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿಯು ನಾನೇ. Your people ate manna in the wilderness because of grumbling. They all died, they never made it, and you don't repeat it. God reminded them. ದೇವರು ಯೇಸು ಸ್ವಾಮಿ ಅವರಿಗೆ ಮರುಜ್ಞಾಪಿಸಿದಂತ ವಿಷಯವೇನೆಂದರೆ, ನಿಮ್ಮ ಜನರು ಐಗುಪ್ತ ದೇಶದಿಂದ ಹೊರಗೆ ಬಂದು ಮನ್ನವನ್ನು ತಿಂದರೂ ಸಹ ಅವರು ದೇವರಲ್ಲಿ ನಂಬಿಕೆ ಇಡದೆ ಕಾರಣದಿಂದ ನಾಶವಾಗಿ ಹೋದರು. ಅವರು ಮಾಡಿರುವಂತಹ ತಪ್ಪನ್ನು ನೀವು ಮಾಡಬೇಡಿರಿ. Exodus 16:13-21. We see how God provided the meat and bread from heaven. ವಿಮೋಚನ ಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯದಿಂದ 21ನೇ ವಾಕ್ಯವನ್ನು ನಾವು ನೋಡುವುದಾಗಿದ್ರೆ, ಯಾವ ರೀತಿಯಾಗಿ ದೇವರು ಆಕಾಶದಿಂದ ಮಾಂಸವನ್ನು ರೊಟ್ಟಿಯನ್ನು ಒದಗಿಸಿಕೊಟ್ಟನೆಂಬುದಾಗಿ ಓದುತ್ತೇವೆ. Verse 13 and 14, evening the quail came and there were thin flakes in the morning. 13ನೇ ವಾಕ್ಯ, ಸಂಜೆಯಲ್ಲಿ ಲಾವಕ್ಕಿಗಳು ಬಂದು ಅವರ ಪಾಳೆಯನ್ನು ಮುಚ್ಚಿಕೊಂಡವು. ಬೆಳಿಗ್ಗೆ ಮಂಜು ಪಾಳೆಯನ್ನು ಸುತ್ತಲೂ ಬಿದ್ದಿತ್ತು. ಬಿದ್ದಿದ ಮಂಜು ಹೋದ ಮೇಲೆ ಗಟ್ಟಿಯಾದ ಪದಾರ್ಥವು ಮಂಜಿನ ಹನಿಯಂತೆ ಚಿಕ್ಕದಾದದ್ದು ಗುಂಡಗಾದದ್ದು ಅಡಿವೆಯಲ್ಲಿ ಹರಡಿತ್ತು. And then when they saw this thin flakes in the morning, they asked in Aramaic, man, who? ಹನಿಯಷ್ಟು ಚಿಕ್ಕದಾಗಿ ಗುಂಡಗಾಗಿ ಇರುವಂತ ಈ ಪದಾರ್ಥವನ್ನು ಈ ಜನರು ಆ ಅರಣ್ಯದಲ್ಲಿ ನೋಡಿದಾಗ ಅವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ಮಾನ್ ಹೂ ಎಂಬುದಾಗಿ. In English that is translated manna, but meaning is what is it? ಇಂಗ್ಲಿಷ್ ಭಾಷೆಯಲ್ಲಿ ಮನ್ನಾ ಎಂಬುದಾಗಿ ಭಾಷಾಂತರ ಮಾಡಲ್ಪಟ್ಟಿದೆ. ಅದರ ಅರ್ಥ ಇದೇನು? They never knew what it is. ಅವರಿಗೆ ಇದೇನಂತ ತಿಳಿದಿರಲಿಲ್ಲ. Verse 16. 16ನೇ ವಾಕ್ಯ, Everyone is to rise early and gather minimum 1.5 kg per person, as much as needed for a day. ಪ್ರತಿಯೊಬ್ಬನು ತಾನು ಎಷ್ಟು ತಿನ್ನುವನೋ ಅದರ ಪ್ರಕಾರ ಅದನ್ನು ಕೂಡಿಸಲೇ. Every day they had to get up. ಪ್ರತಿದಿನ ಅವರು ಬೆಳಗ್ಗೆ Early in the morning they had to get up. ನಸುಕಿನಲ್ಲಿ ಅವರು ಎದ್ದೇಳಬೇಕು. Before the sun comes they had to get up. ಸೂರ್ಯನು ಉದಯಿಸುವಕ್ಕಿಂತ ಮುಂಚೆ ಎದ್ದೇಳಬೇಕು. Otherwise manna will melt. ಇಲ್ಲವಾದರೆ ಮನ್ನವು ಕರಗಿ ಹೋಗುತ್ತದೆ. Verse 17. 17ನೇ ವಾಕ್ಯ, Israel did as they were told, some gathered much, some little. ಇಸ್ರಾಯೇಲು ಅದರಂತೆ ಮಾಡಿ ಕೆಲವರು ಹೆಚ್ಚು ಕೆಲವರು ಕಡಿಮೆ ಕೂಡಿಸಿದರು. And then when they measured it, the miracle happened. ಅವರು ಅದನ್ನು ಕೂಡಿಸಿದಾಗ, ಅಳತೆ ಮಾಡಿದಾಗ ಅಲ್ಲಿ ಒಂದು ಅದ್ಭುತವು ನಡೆಯಿತು. What is the miracle? ಅಲ್ಲಿರುವಂತ ಅದ್ಭುತವೇನು? People who measured more and people measured less, when the measurement came, everybody got equal. ನಾವು ನೋಡ್ತೇವೆ, ಕೆಲವರು ಹೆಚ್ಚು ಕೂಡಿಸಿದ್ದರು, ಕೆಲವರು ಕಡಿಮೆ ಕೂಡಿಸಿಕೊಂಡರು. ಆದ್ರೆ ಅವರು ಅದರ ಅಳತೆಯನ್ನು ಮಾಡುವಾಗ ಎಲ್ಲರಿಗೂ ಸಮವಾಗಿ ಒದಗಿಸಲ್ಪಟ್ಟಿತು. When Paul is raising a fund for the poor of Jerusalem, ಯೆರೂಸಲೇಮಿನಲ್ಲಿ
ಜೊತೆಯಲ್ಲಿ ಇರುವಂತ ಬಡವರಿಗೋಸ್ಕರ ಪೌಲನು ಹಣವನ್ನು ಕಾಣಿಕೆಯಾಗಿ ಆತನು ಸ್ವೀಕರಿಸುವಾಗ he is talking about this miracle. ಆತನು ಇದೇ ಅದ್ಭುತದ ಕುರಿತಾಗಿ In 2 ಮಾತನಾಡುತ್ತಿದ್ದಾನೆ. Corinthians 8:13 to 15 you will see that. 2 ಕೊರಿಂಥ 8ನೇ ಅಧ್ಯಾಯ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಇದನ್ನು When ನೋಡಬಹುದು. you sacrificially meet the needs of others, you will see the miracle that God will not withhold any good thing from you. All your needs will be met in Him. ತ್ಯಾಗಮಯವಾಗಿ ನೀವು ಇತರರಿಗೆ ಸಹಾಯ ಮಾಡುವಂತ ಸಮಯದಲ್ಲಿ ನಿಮ್ಮ ಎಲ್ಲ ಅಗತ್ಯಗಳು ಪೂರೈಸಲ್ಪಡುತ್ತವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. Verse 19. 19ನೇ ವಾಕ್ಯ, Moses instructs them not to keep the manna overnight, but some do, and then it spoils. ನಾವು ಮೋಶೆ ಅವರಿಗೆ ಇದನ್ನು ಯಾರು ಮರುದಿನದವರೆಗೆ ಇಟ್ಟುಕೊಳ್ಳಬಾರದೆಂಬುದಾಗಿ ಹೇಳಿದನು. ಆದರೂ ಮೋಶೆ ಮಾತನ್ನು ಕೇಳದೆ ಕೆಲವರು ಅದನ್ನು ಬೆಳಗಿನವರೆಗೆ ಇಟ್ಟುಕೊಂಡರು, ಅದು ಹಾಳಾಗಿ ಹೋಯಿತು. Verse 20, they ignored what Moses said, and as a result there was full of maggots and began to smell. ಮೋಶೆ ಮಾತನ್ನು ಕೇಳದೆ ಅವರು ಮರುದಿನದವರೆಗೆ ಇಟ್ಟುಕೊಂಡಿರುವ ಕಾರಣದಿಂದ ಅದು ಹುಳ ಬಿದ್ದ ಹೊಲಸು ವಾಸನೆ ಅದರಲ್ಲಿ ಹುಟ್ಟಿತು. Very, very beautifully Moses is giving instructions, but some of them are blockheads. They keep ignoring what Moses says and they go for easy way, and as a result their life stinks. Their food is full of worms. ಸರಳವಾಗಿ ಮೋಶೆಯು ಅನೇಕ ಉಪದೇಶಗಳನ್ನು ಹೇಳುತ್ತಾ ಇದ್ದರೂ ಸಹ ಜನರು ಆತನ ಮಾತಿಗೆ ಲಕ್ಷ್ಯ ಕೊಡುವುದಿಲ್ಲ. ಆ ಕಾರಣದಿಂದ ಇಂಥವರ ಜೀವಿತವು ಅದು ದುರ್ವಾಸನೆಯಿಂದ ತುಂಬುತ್ತದೆ. ಮಾತ್ರವಲ್ಲದೆ ಅವರ ಆಹಾರದಲ್ಲಿ ಹೊಲಸು ವಾಸನೆ ಹುಟ್ಟುತ್ತದೆ. Verse 21. 21ನೇ The ವಾಕ್ಯ, same provision appears each day, and it has to be collected before the sun appears. ಹೀಗೆ ಅವರಲ್ಲಿ ಪ್ರತಿಯೊಬ್ಬನು ತಿನ್ನುವಷ್ಟು ಪ್ರತಿದಿನ ಬೆಳಿಗ್ಗೆ ಅದನ್ನು ಕೂಡಿಸುತ್ತಿದ್ದರು. ಬಿಸಿಲು ಬಹಳವಾದಾಗ ಅದು ಕರುಗಿ ಹೋಗುತ್ತಿತ್ತು. When they grumbled for food first time, that time God gave them provision. ಮೊದಲನೇ ಸಾರಿ ಆಹಾರಕ್ಕಾಗಿ ಅವರು ಗುಣಗುಟ್ಟಿದಾಗ ದೇವರು ಒದಗಿಸಿಕೊಟ್ಟನು. He gave them provision of food. ಅವರಿಗೆ ಆಹಾರವನ್ನು He ಒದಗಿಸಿಕೊಟ್ಟನು. gave them provision of meat. ಆತನು ಮಾಂಸದ ಒದಗಿಸುವಿಕೆಯನ್ನು And ಮಾಡಿದನು. then He gave them the provision of a day of rest and worship. ಆರಾಧನೆ ಮಾಡುವುದಕ್ಕಾಗಿ ವಿಶ್ರಾಂತಿಗೋಸ್ಕರ ಒಂದು ದಿನವನ್ನು ನೇಮಿಸಿದನು. If you want to enjoy daily bread, ಒಂದು ವೇಳೆ ದಿನಂಪ್ರತಿ ಆಹಾರವನ್ನು ನೀವು if ಅನುಭವಿಸಬೇಕಾಗಿದ್ದರೆ, you want to enjoy daily life with God, ದೇವರ ಜೊತೆಯಲ್ಲಿ ದಿನಂಪ್ರತಿ ನಿಮ್ಮ ಜೀವಿತವನ್ನು ಸಂಭ್ರಮದಿಂದ if you want ಕಳೆಯಬೇಕಾಗುತ್ತದೆ. everything to go well with you and your family, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಮನೋಹರವಾಗಿ then ನಡೆಯಬೇಕಾಗಿದ್ದರೆ you should enjoy the provision of the day of rest and worship. ನೀವು ಆರಾಧನೆಯ ದಿನವನ್ನು ವಿಶ್ರಾಂತಿಯ ದಿನವನ್ನು ನಿಮ್ಮ ಜೀವಿತದಲ್ಲಿ ನೀವು ಆಚರಿಸಬೇಕು. Every day is a gift from God. ಪ್ರತಿನಿತ್ಯವೂ ದೇವರಿಂದ ಬರುವಂತ God ಉಡುಗೊರೆ. delights in blessing you. ದೇವರು ನಿಮ್ಮನ್ನು ಆಶೀರ್ವದಿಸುವುದರಲ್ಲಿ ಸಂತೋಷಿಸುತ್ತಾನೆ. Blessing is not health, wealth, prosperity. ಕೇವಲ ಆಶೀರ್ವಾದವು ಆರೋಗ್ಯ, ಸಮೃದ್ಧಿ ಮತ್ತು ಮೇಲೆ ಕೆತ್ತುವುದಲ್ಲ. Blessing is the presence of God with you. ಆ ಆಶೀರ್ವಾದ ಎಂಬುದಾಗಿ ಹೇಳುವಾಗ ದೇವರ ಪ್ರಸನ್ನತೆ ನಮ್ಮ ಜೊತೆ ಇರುವುದಾಗಿದೆ. If you don't have God in your life, you will have health, wealth, prosperity, but you will be a miserable person. ಒಂದು ವೇಳೆ ದೇವರು ನಿಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ, ನಿಮ್ಮಲ್ಲಿ ಸಮೃದ್ಧಿ, ಆಸ್ತಿ, ಐಶ್ವರ್ಯವಿದ್ದರೂ ಸಹ ನೀವು ಒಂದು ಕನಿಷ್ಠವಾದಂತ ವ್ಯಕ್ತಿಗೆ ಸಮಾನರಾಗಿರುತ್ತೀರಿ. Verse 22. 22ನೇ On ವಾಕ್ಯ, the sixth day, the people are collect twice as much as they usually do, enough for that day and the next. 6ನೇ ದಿವಸದಲ್ಲಿ ಅವರು 2ರಷ್ಟು ಅಂದರೆ ಒಬ್ಬನಿಗೆ 2 ಓಮರದಂತೆ ಕೂಡಿಸಿದ್ದರಿಂದ ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳು ಬಂದು ಮೋಶೆಗೆ ತಿಳಿಸಿದರು. Why they had to collect twice? ಯಾಕೆ ಅವರು ಅಂದು 2ರಷ್ಟು Verse ಕೂಡಿಸಿಡಬೇಕು? 23. 23ನೇ ವಾಕ್ಯ, Because on Sabbath day there will be no manna. ಯಾಕಂದ್ರೆ ಸಬ್ಬತ್ ದಿವಸದಂದು ಮನ್ನವು ಬರುವುದಿಲ್ಲ. God wants His people to enjoy God that day. ಆ ದಿನ ಯೆಹೋವನಲ್ಲಿ ಅವರು ವಿಶ್ರಾಂತಿ
ವಿಶ್ರಾಂತಿ ಪಡಬೇಕಂತ They ದೇವರು have to ಬಯಸುತ್ತೇನೆ. stop every work that day. ಆ ದಿನ ಎಲ್ಲಾ ಕೆಲಸದಿಂದ ಅವರು ವಿಶ್ರಾಂತಿಯನ್ನು They should ತೆಗೆದುಕೊಳ್ಳಬೇಕು. learn to rest. ಆ ದಿನ ವಿಶ್ರಾಂತಿಯನ್ನು They ತೆಗೆದುಕೊಳ್ಳುವುದನ್ನು should ಕಲಿತುಕೊಳ್ಳಬೇಕು. rest in the peace of God. ದೇವರ ವಿಶ್ರಾಂತಿಯಲ್ಲಿ ಸಮಾಧಾನ They should ಇರಬೇಕು. they should gather together to enjoy God together. ಅವರು ದೇವರಲ್ಲಿ ಆತನ ಪ್ರಸನ್ನತೆಯಲ್ಲಿ ಅನುಭವ ಮಾಡುವುದಕ್ಕಾಗಿ ಅಲ್ಲಿ ಇರಬೇಕು. Many Christians, they are working non-stop. ಅನೇಕ ಕ್ರೈಸ್ತರು ಅವರು ಎಡಬಿಡದೆ ಕೆಲಸ We live ಮಾಡುತ್ತಿದ್ದಾರೆ. in a day of capitalism. ಈ ದಿನಗಳಲ್ಲಿ ನಾವು ಈ ಒಂದು ವ್ಯವಹಾರದ ದಿನಗಳಲ್ಲಿ ಇದ್ದೇವೆ. Work. ಯಾವಾಗಲೂ ಸತತವಾಗಿ ದುಡಿಯುವಂತ ಜನಾಂಗ. And then we are so busy being under Satan's yoke. ಆ ಕಾರಣದಿಂದ ನಾವು ಸೈತಾನನ ನೊಗದ ಕೆಳಗೆ But we ಸಿಕ್ಕಾಕಿಕೊಂಡಿದ್ದೇವೆ. should be busy being under the Savior's yoke. ಆದ್ರೆ ನಾವು ದೇವರ ನೊಗದ ಕೆಳಗೆ ಬರಬೇಕು. Verse 24. 24ನೇ ವಾಕ್ಯ. The manna is preserved for the obedient. ವಿಧೇಯರಾಗಿರುವಂತ ಜನರಿಗೋಸ್ಕರ ಈ ಮನ್ನವು ಇರಿಸಲ್ಪಟ್ಟಿದೆ. When you collect that day twice the amount of manna, there will be no stinging, there will be no worms. ನೀವು ಆ ದಿನದಂದು 2ರಷ್ಟು ಮನ್ನವನ್ನು ಕೂಡಿಸಿಕೊಂಡಿಡುವಾಗ ಆ ಮನ್ನದಲ್ಲಿ ಹುಳುಗಳು ಬರುವುದಿಲ್ಲ, ದುರ್ವಾಸನೆಯು Even ಹುಟ್ಟುವುದಿಲ್ಲ. without the fridge, God will take care of your needs. ಯಾವುದೇ ಫ್ರಿಡ್ಜ್ ಇಲ್ಲದೆ ಸಹ ದೇವರು ನಿಮ್ಮ ಅಗತ್ಯಗಳನ್ನು If you ಪೂರೈಸುತ್ತಾನೆ. obey God, your food will not spoil. ನೀವು ದೇವರಿಗೆ ವಿಧೇಯರಾಗುವುದಾಗಿದ್ದರೆ ನಿಮ್ಮ ಆಹಾರವು ಹಾಳಾಗುವುದಿಲ್ಲ. God is making clear to the manna will be preserved beautifully for the obedient. ಯಾರ್ಯಾರು ವಿಧೇಯರಾಗಿದ್ದಾರೋ ಅಂಥವರಿಗೋಸ್ಕರ ಈ ಮನ್ನವು ಸಂರಕ್ಷಿಸಲ್ಪಡುತ್ತದೆ. And when Jesus gave the message to Pergamum church in Revelation 2:17, ಪರ್ಗಮಂ ಸಭೆಗೆ ಯೇಸು ಸ್ವಾಮಿ ಸಂದೇಶವನ್ನು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಸಂದೇಶವನ್ನು ಕೊಟ್ಟಾಗ Jesus reminds them, ಯೇಸು ಅವರಿಗೆ if ಮರುಜ್ಞಾಪಿಸುತ್ತಾನೆ, you endure the persecution, ನೀವು ಎಲ್ಲಾ ಕಷ್ಟಗಳನ್ನು if you ಸಹಿಸಿಕೊಂಡರೆ, overcome the immorality, ನೀವು ನಿಮ್ಮಲ್ಲಿ ಇರುವಂತಹ ಅನೀತಿಯನ್ನು ಜಯಿಸಿದರೆ, you overcome the compromise, ನೀವು ಒಪ್ಪಂದವನ್ನು if ಮಾಡದೇ you ಇದ್ದರೆ, overcome the corruption, ಈ ಭ್ರಷ್ಟಾಚಾರವನ್ನು ನೀವು ಜಯಿಸಿದರೆ, and there is a hidden manna that is preserved for the overcomers. ಜಯಶಾಲಿಗೋಸ್ಕರ ಬಚ್ಚಿಲ್ಪಟ್ಟಂತ ದಿವ್ಯ ಆಹಾರವನ್ನು ಕೊಡುವೆನೆಂಬುದಾಗಿ ಹೇಳುತ್ತಾನೆ. Verse 27. 27ನೇ ವಾಕ್ಯ. What happened? ಅಲ್ಲಿ ನಡೆದಂತ Nevertheless, ವಿಷಯವೇನು? some of the people went out on the 7th day to gather it, but they found none. 7ನೇ ದಿವಸದಲ್ಲಿ ಜನರು ಕೆಲವರು ಕೂಡಿಸುವುದಕ್ಕೆ ಹೊರಗೆ ಹೋದಾಗ ಅವರಿಗೆ ಏನು ಸಿಗಲಿಲ್ಲ. How wonderful God. ನಮ್ಮ ದೇವರೆಂಥ ಅದ್ಭುತನು. Ayyo, how many times after giving so much instruction, still we do nonsense. ಎಷ್ಟೆಲ್ಲ ಸೂಚನೆಗಳನ್ನು ಕೊಟ್ಟರೂ ಸಹ ನಾವು ಅನೇಕ ಸಾರಿ ಸೂಚನೆಗಳನುಸಾರವಾಗಿ ನಡೆಯುವುದಿಲ್ಲ. None of the blessing for the disobedient. ಇಂಥ ಅವಿಧೇಯ ಜನರಿಗೆ ಯಾವ ಆಶೀರ್ವಾದವೂ ಸಿಗುವುದಿಲ್ಲ. You can buy out all the promises out of context from the scripture, but no blessing. ನೀವು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಎಲ್ಲಾ ವಾಗ್ದಾನಗಳನ್ನು ಕಂಠಪಾಠ ಮಾಡಿ ಅರಿಕೆ ಮಾಡಿದರೂ ಸಹ ಆಶೀರ್ವಾದ ಬರುವುದಕ್ಕೆ Verse 28, ಸಾಧ್ಯವಾಗಿಲ್ಲ. God is asking, 28ನೇ how long will you refuse? ಎಷ್ಟು ಕಾಲ ನನ್ನ ಕಟ್ಟಳೆಗಳನ್ನು ನಿಯಮಗಳನ್ನು ನಿರಾಕರಿಸುವಿರಿ? How long will you refuse? ಎಷ್ಟು ಕಾಲದವರೆಗೆ ನೀವು ನಿರಾಕರಿಸುತ್ತೀರಿ? Before God treat you as a refuse, ದೇವರು ನಿಮ್ಮನ್ನು ನಿರಾಕರಿಸುವಕ್ಕಿಂತ ಮುಂಚೆ repent. ನೀವು ಮಾನಸಾಂತರ ಹೊಂದಿರಿ. Time and time again God is instructing you, but don't ignore it. ಮೇಲಿಂದ ಮೇಲೆ ದೇವರು ನಿಮಗೆ ಮರುಜ್ಞಾಪಿಸುತ್ತಿರುವಾಗ ಆತನನ್ನು ನೀವು ತಿರಸ್ಕರಿಸಬೇಡಿರಿ. In your pride you ignore God, you will become the refuse of the world, you will sting. ನಿಮ್ಮ ಗರ್ವದಲ್ಲಿ ನೀವು ದೇವರ ಕಟ್ಟಳೆಗಳನ್ನು ನಿರಾಕರಿಸುವುದಾಗಿದ್ದರೆ ಆ ಗರ್ವದಲ್ಲಿಯೇ ನೀವು ನಾರುತ್ತೀರಿ. Verse 29 and 30, God repeated the instructions of Sabbath. 29-30ನೇ ವಾಕ್ಯದಲ್ಲಿ ಸಬ್ಬತ್ ದಿನದ ಸೂಚನೆಗಳನ್ನು ದೇವರು ಮತ್ತೆ ಹೇಳುತ್ತಾನೆ. Repetition again and again because people are not learning. ದೇವರು ಯಾಕೆ ಮೇಲಿಂದ ಮೇಲೆ ವಾಕ್ಯಗಳನ್ನು ಹೇಳುತ್ತಾ ಇದ್ದಾನೆಂದರೆ ಯಾಕಂದ್ರೆ ಜನರು ಇನ್ನೂ ವಿಧೇಯರಾಗುತ್ತಿಲ್ಲ. Some of our tests will be repeating again and again in life in various form because we are not changing. ಅನೇಕ ಸಾರೆ ಮೇಲಿಂದ ಮೇಲೆ ಅದೇ ಪರೀಕ್ಷೆಯು ಬೇರೆ ಬೇರೆ ರೀತಿಯಾಗಿ ನಮಗೆ ಬರುತ್ತದೆ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಇನ್ನು ಮಾರ್ಪಾಟು ಬಂದಿಲ್ಲ. Our God is unchanging God. ನಮ್ಮ ದೇವರಲ್ಲಿ ಮಾರ್ಪಾಟವೇ If you ಇಲ್ಲ. are not picking
up lesson, ಒಂದು ವೇಳೆ ಪಾಠಗಳನ್ನು ನೀವು you ಕಲಿಯದಿದ್ದರೆ can change so many things, but unless you change, the test will remain the same. ಒಂದು ವೇಳೆ ನೀವು ಬದಲಾವಣೆ ಹೊಂದದಿದ್ದರೆ ಪರೀಕ್ಷೆಯು ಹಾಗೆ ಉಳಿಯುತ್ತದೆ. Verse 31. 31ನೇ The ವಾಕ್ಯ. people of Israel called the bread manna. It was white like coriander seed and tasted like wafers made with honey. ಇಸ್ರಾಯೇಲರು ಅದಕ್ಕೆ ಮನ್ನ ಎಂದು ಹೆಸರಿಟ್ಟರು. ಅದು ಕೋತಂಬರಿ ಬೀಜದಂತೆ ಬೆಳ್ಳಗಾಗಿತ್ತು. ಅದರ ರುಚಿಯು ಜೇನಿನಲ್ಲಿ ಕಲಿಸಿದ ದೋಸೆಯಂತಿತ್ತು. This daily food manna was white, crisp and sweet. ಈ ದಿನಂಪ್ರತಿ ಬರುವಂಥ ಮನ್ನವು ಕೋತಂಬರಿ ಬೀಜದ ಹಾಗೆ ಬೆಳ್ಳಗಾಗಿತ್ತು. ಅದರ ರುಚಿಯು ಜೇನಿನಲ್ಲಿ ಕಲಿಸಿದಂಥ ದೋಸೆಯಂತಿತ್ತು. ಗರಿ ಗರಿಯಾಗಿ ಇದರ ಸಂಗತಿ ಇತ್ತು. If you want to have more description of manna, you should look to Numbers chapter 11, 7 to 9. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ನೀವು ಓದಬಹುದು. Verse 7. 7ನೇ The ವಾಕ್ಯ. manna was like coriander seed and looked like resin. ಆ ಮನ್ನವು ಕೋತಂಬರಿ ಬೀಜದ ಹಾಗಿತ್ತು. ಅದು ಗುಗ್ಗುಲದಂತೆ ಕಾಣಿಸಿತು. What is this resin? ಈ ಗುಗ್ಗುಲ ಅಂದ್ರೆ ಏನು? It is the hardened secretions or sap of plants. ಅದು ಒಂದು ಸಸ್ಯದ ರಸ ಅಥವಾ ಸಸ್ಯದ ಸತ್ವವಾಗಿತ್ತು. Okay? And verse 8, the people went around gathering it and then ground it in a hand mill or crushed it in a mortar. They cooked it in a pot or made it into cakes, and it tasted like something made with olive oil. When they do settle on the camp at night, the manna also came down. ಜನರು ಹೊರಗೆ ಹೋಗಿ ಅದನ್ನು ಕೂಡಿಸಿ ಬೀಸುವ ಕಲ್ಲಲ್ಲಿ ಬೀಸಿ ಇಲ್ಲವೇ ಒರಳಿನಲ್ಲಿ ಕುಟ್ಟಿ ಮಡಿಕೆಯಲ್ಲಿ ಸುಟ್ಟು ಅದರಿಂದ ರೊಟ್ಟಿಯನ್ನು ಮಾಡುತ್ತಿದ್ದರು. ಅದರ ರುಚಿಯು ಒಲಿವ್ ಎಣ್ಣೆಯ ರೊಟ್ಟಿಯ ರುಚಿಯ ಹಾಗೆ ಇತ್ತು. ರಾತ್ರಿಯಲ್ಲಿ ಮಂಜು ಪಾಳೆಯ ಮೇಲೆ ಬೀಳುವಾಗ ಅದರ ಮೇಲೆ ಮನ್ನಾ ಬೀಳುತ್ತಿತ್ತು. Manna tastes like bread made with olive oil or like wafers made with honey. ನಾವು ನೋಡ್ತೀವಿ ಈ ಮನ್ನದ ರುಚಿ ಎಂಬುದಾಗಿ ಹೇಳುವಾಗ ಒಲಿವ್ ಎಣ್ಣೆಯಿಂದ ಮಾಡಲ್ಪಟ್ಟಂತ ರೊಟ್ಟಿ ಅಥವಾ ಇದು ಒಂದು ದೋಸೆಯನ್ನು ಜೇನಿನಲ್ಲಿ ಕಲಿಸಿದ ಹಾಗೆ ಅದು ಅದರ ಸಿಹಿ ರುಚಿ ಇತ್ತು. It would appear each morning as thin flakes like frost that fell in the night. ಪ್ರತಿ ರಾತ್ರಿ ಮಂಜು ಪಾಳೆ ಮೇಲೆ ಬಿದ್ದಾಗ ಅದರ ಮೇಲೆ ಮನ್ನವು ಬೀಳುತ್ತಿತ್ತು. Then the people would gather what they needed each day and prepare it various ways after powdering it. ನಾವು ನೋಡುತ್ತೇವೆ ಈ ಜನರು ಬೇಕಾದದಷ್ಟನ್ನು ಕೂಡಿಸಿಕೊಂಡು ಅವರು ಇಷ್ಟ ಬಂದ ಹಾಗೆ ಅದರಿಂದ ಅಡುಗೆ Some ಮಾಡುತ್ತಿದ್ದರು. people make roti, some people make dosha, some people make biryani, so many things. Whatever they want, they bake, they use it. ಅವರು ಈ ಒಂದು ಮನ್ನ ಎಂಬ ಪದಾರ್ಥದಿಂದ ಕೆಲವರು ರೊಟ್ಟಿ ಬೇಯಿಸುತ್ತಾ ಇದ್ದರು, ದೋಸೆಗಳನ್ನು ಕೆಲವರು ಮಾಡುತ್ತಿದ್ದರು, ಇನ್ನು ಕೆಲವರು ಬಿರಿಯಾನಿ, ಈ ರೀತಿಯಾಗಿ ವಿವಿಧ ಆಹಾರಗಳನ್ನು ಮನ್ನದಿಂದ ಸಿದ್ಧ ಮಾಡಿಕೊಳ್ಳುತ್ತಿದ್ದರು. Manna, the daily bread is free. ನಾವು ನೋಡುತ್ತೇವೆ ಮನ್ನ ಅನುದಿನದ ಆಹಾರ ಉಚಿತವಾಗಿ ಕೊಡಲ್ಪಟ್ಟಿತು. God is teaching them a beautiful lesson. ಆದ್ರೆ ದೇವರು ಒಂದು ಸುಂದರವಾದ ಪಾಠ ಕಲಿಸುತ್ತಿದ್ದಾನೆ. People should work hard every day. ಪ್ರತಿ ನಿತ್ಯವೂ ಜನರು ಕಷ್ಟಪಟ್ಟು Every ದುಡಿಯಬೇಕು. day you have to work hard. ಪ್ರತಿ ನಿತ್ಯವೂ ನೀವು ಕೆಲಸ Morning you have to get up. ಆ ನಸುಕಿನಲ್ಲಿ Morning you have to collect for each one. ನಸುಕಿನಲ್ಲಿ ಬೇಕಾದದ್ದಷ್ಟನ್ನು ನೀವು ಕೂಡಿಸಿಕೊಳ್ಳಬೇಕು. No work, no food. ಒಂದು ವೇಳೆ ದುಡಿಯದಿದ್ದರೆ ನೀವು ಉಣ್ಣಬಾರದು. You depend on God for the daily bread. ಪ್ರತಿ ನಿತ್ಯವೂ ದೇವರ ಮೇಲೆ ಅನುದಿನದ ಆಹಾರಕ್ಕಾಗಿ ನೀವು And ಆಶ್ರಯಿಸಿ. Paul writes this to Thessalonians. ಪೌಲನು ಥೆಸಲೋನಿಕದವರಿಗೆ ಈ ಒಂದು ಆದೇಶವನ್ನು No ಕೊಡುತ್ತಾನೆ. work, no food. ದುಡಿಯದಿದ್ದರೆ ನೀವು ಊಟ ಮಾಡಬಾರದು. Daily bread is possible. ಪ್ರತಿನಿತ್ಯ ಅನುದಿನದ ಆಹಾರವು ನಿಮಗೆ Provision of God is ಲಭ್ಯವಾಗುತ್ತದೆ. always there. ದೇವರು ಬೇಕಾದದ್ದನ್ನು ಅನುಗ್ರಹಿಸಿ ಕೊಡುತ್ತಾನೆ. You should get up early. ಆದ್ರೆ ನೀವು ನಸುಕಿನಲ್ಲಿ You should ಎದ್ದೇಳಬೇಕು. plan to work ನೀವು hard. ಕಷ್ಟಪಟ್ಟು You ದುಡಿಯಬೇಕು. should depend on God. ನೀವು ದೇವರ ಮೇಲೆ And you ಆಶ್ರಯಿಸಿಕೊಳ್ಳಬೇಕು. will get your daily bread. ಆ ಹೊತ್ತಿನಲ್ಲಿ ನಿಮಗೆ ಅನುದಿನದ ಆಹಾರವು And ಸಿಗುತ್ತದೆ. Jesus taught his disciples. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ Give ಪ್ರಾರ್ಥನೆ us ಕಲಿಸುತ್ತಾನೆ. daily bread. ನಮಗೆ ನಮ್ಮ ಅನುದಿನದ ಆಹಾರವನ್ನು First ಒದಗಿಸಿಕೊಡು. you have to pray your kingdom come. ಮೊದಲು ನಿಮ್ಮ ಪ್ರಾರ್ಥನೆ, ದೇವರೇ ನಿನ್ನ ರಾಜ್ಯವು Your ಬರಲಿ, will be done in my life. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವೇ Let ನೆರವೇರಲಿ, your name be glorified. ನಿನ್ನ ನಾಮವೇ ಮಹಿಮೆ Then ಹೊಂದಲಿ. ask for our daily bread. ಆ ನಂತರ ನಮ್ಮ ಅನುದಿನದ
ಅನುದಿನದ ಆಹಾರಕ್ಕಾಗಿ not only ಬೇಡಿಕೊಳ್ಳಬೇಕು. ours. ನಮ್ಮ ಅನುದಿನದ Our ಆಹಾರ communities. ನಮ್ಮ ಸಮುದಾಯದ ಆಹಾರಕ್ಕಾಗಿ. And verse 32 to 34, Exodus chapter 16. ವಿಮೋಚನಕಾಂಡ 16ನೇ ಅಧ್ಯಾಯ 32ನೇ ವಾಕ್ಯದಿಂದ 34ನೇ God ವಾಕ್ಯ. instructs one daily allowance of manna should be collected and placed in a jar as an evidence for the generations to come. ದೇವರು ಮೋಶೆಗೆ, ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಒಂದು ಓಮರ್ ಮನ್ನವನ್ನು ಅದರಲ್ಲಿ ಹಾಕಿ ನಿಮ್ಮ ಸಂತತಿಗೋಸ್ಕರ ಇಟ್ಟುಕೊಳ್ಳುವುದಕ್ಕೆ ಯೆಹೋವನ ಮುಂದೆ ಇಡು ಎಂದನು. And that was put in the manna in the ark of testimony. ನಾವು ನೋಡುತ್ತೇವೆ ಈ ಪಾತ್ರೆ, ಮನ್ನದ ಪಾತ್ರೆಯನ್ನು ದೇವದರ್ಶನದ ಮಂಜೂಷದಲ್ಲಿ ಅವರು ಇಟ್ಟಿದ್ದರು. So when you read Hebrews 9 verse 4, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ you 4ನೇ see the ವಾಕ್ಯ, gold jar of manna inside the ark of covenant. ನಾವು ನೋಡುತ್ತೇವೆ ಈ ದೇವರ ಮಂಜೂಷದ ಒಳಗೆ ಮನ್ನದ ಪಾತ್ರೆಯನ್ನು ನಾವಲ್ಲಿ ಕಾಣುತ್ತೇವೆ. 3 items inside the ark of covenant. ನಾವು ನೋಡ್ತೇವೆ ಈ ಒಂದು ಮಂಜೂಷದೊಳಗೆ 3 ಸಂಗತಿಗಳಿದ್ದವು. Aaron's stick, ಆರೋನನ ಕೋಲು, the law of God, Ten Commandments, ದೇವರ ನಿಯಮಗಳು ಅಥವಾ and ದಶಾಂಗಗಳು, manna. ಮತ್ತು ಮನ್ನದ ಪಾತ್ರೆಯು. by the Solomon's time it is lost. ನಾವು ನೋಡುತ್ತೇವೆ ಸೊಲೊಮೋನನ ಸಮಯ ಬಂದಾಗ ಈ ಒಂದು ಮಂಜೂಷವನ್ನು ನಾವು ಕಳೆದುಕೊಂಡೆವು. Why this manna to be kept inside the jar? ಯಾಕೆ ನಾವು ಪಾತ್ರೆಯೊಳಗೆ ಮನ್ನವನ್ನು ಇಡಬೇಕು? It is for the generations to remind them, whatever need you come, don't worry. In wilderness we never cultivated, we never did anything, but God provided for 20 lakh people faithfully. Every day God provided, and God will provide for you also. ದೇವರು ಮುಂಬರುವಂತ ಸಂತತಿಗೆ ಈ ಒಂದು ಸಂದೇಶವನ್ನು ಕೊಡುತ್ತಾ ಇದ್ದಾನೆ. ಅದೇನೆಂದರೆ 20 ಲಕ್ಷ ಜನರು ಮರುಭೂಮಿಯ ಯಾತ್ರೆಯಲ್ಲಿ ಬರುತ್ತಿರುವಾಗ ಅವರಲ್ಲಿ ಬಿತ್ತಲಿಲ್ಲ, ಕೊಯ್ಯಲಿಲ್ಲ, ಹಸಿರಾದ ಪ್ರದೇಶವಿರಲಿಲ್ಲ. ಅಂತಹ ಮರುಭೂಮಿಯಲ್ಲಿ ದೇವರು ದಿನಂಪ್ರತಿ ಮನ್ನದ ಆಹಾರವನ್ನು ಒದಗಿಸಿಕೊಟ್ಟನು. ಅದೇ ದೇವರು ನಿಮ್ಮ ಜೀವಿತದ ದಿನಂಪ್ರತಿ ಅಗತ್ಯಗಳನ್ನೆಲ್ಲ ಪೂರೈಸುತ್ತಾನೆಂಬುದಾಗಿ ದೇವರು ಮುಂಬರುವಂತ ಸಂತಾನಕ್ಕೆ ಸಂದೇಶವನ್ನು ಇದರ ಮುಖಾಂತರ Young lions ಹೇಳುತ್ತಿದ್ದಾನೆ. also will lack food. ಪ್ರಾಯಶ್ಚಿಮವು ಹಸಿದು ಬಳಲಲು But when you ಸಾಧ್ಯವಿದೆ. trust God, ಆದರೆ ನೀವು ದೇವರಲ್ಲಿ ಭರವಸೆ when ಇಡುವಾಗ, the whole world is in famine situation, ಇಡೀ ಲೋಕದಲ್ಲಿ ಬರಗಾಲದ when ಪರಿಸ್ಥಿತಿ the ಇರುವಾಗ, whole world struggle, ಇಡೀ ಲೋಕವು you will ಕಷ್ಟಪಡುತ್ತಿರುವಾಗ, see the God of Elijah in your life. ಎಲಿಯನ ದೇವರು ನಿಮ್ಮ ದೇವರಾಗಿರುತ್ತಾನೆ. God provided Elijah naturally. ದೇವರು ಎಲಿಯನಿಗೆ ಸ್ವಾಭಾವಿಕವಾಗಿ ಎಲ್ಲವನ್ನೂ ಒದಗಿಸಿಕೊಟ್ಟನು. Naturally, unnaturally through a crow. ಆತನು ಒಂದು ಕಾಗೆಯ ಮುಖಾಂತರ ಒದಗಿಸಿದನು. And supernaturally through the angel of God. ದೇವ ದೂತರ ಮುಖಾಂತರ ಆತನು ದೈವಿಕವಾಗಿಯೂ ಸಹ ಆತನಿಗೆ ಒದಗಿಸಿಕೊಟ್ಟನು. Naturally through the widow. ನಾವು ನೋಡ್ತೀವಿ ವಿಧೆಯ ಮುಖಾಂತರವಾಗಿ ಆತನು ಸ್ವಾಭಾವಿಕವಾಗಿ ಒದಗಿಸಿದನು. Unnaturally through the crow. ಅಸ್ವಾಭಾವಿಕವಾಗಿ ಕಾಗೆಯ ಮುಖಾಂತರ And ಒದಗಿಸಿದನು. supernaturally through the angel of God. ಆತನು ದೇವ ದೂತರ ಮುಖಾಂತರ ದೈವಿಕವಾಗಿಯೂ ಸಹ ಆತನಿಗೆ When you ಒದಗಿಸಿಕೊಟ್ಟನು. prove to the world, Jehovah alone is God, ಯೆಹೋವನೊಬ್ಬನೇ ದೇವರೆಂಬುದಾಗಿ ನೀವು ಲೋಕಕ್ಕೆ you will ತಿಳಿಯಪಡಿಸುವಾಗ come to know ನಿಮಗೆ ಗೊತ್ತಾಗುತ್ತದೆ Jesus is the same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದಂತೆ ಇವತ್ತು ನಿರಂತರಕ್ಕೂ He ಇರುವಾತನಾಗಿದ್ದಾನೆ. has blessed yesterday's people. ನಿನ್ನೆ ಆತನು ಜನರನ್ನು He ಆಶೀರ್ವದಿಸಿದ್ದಾನೆ. is more than sufficient for today's generation. ಇವತ್ತಿನ ಜನಾಂಗಕ್ಕೆ ಆತನೇ ಸಾಕು. Efficient for those who believe in him. ಮುಂಬರುವಂತ ವಂಶಾವಳಿಗೂ ಸಹ ಆತನು ಶಕ್ತನಾಗಿದ್ದಾನೆ. Verse 35. 35ನೇ ವಾಕ್ಯ. Israelites ate manna 40 years. ಇಸ್ರಾಯೇಲ್ ಜನರು 40 ವರ್ಷಗಳ ಕಾಲ ಮನ್ನವನ್ನು ತಿಂದರು. Every day food from above they enjoyed. ಪ್ರತಿ ನಿತ್ಯವೂ ಆಕಾಶದಿಂದ ಆಹಾರವನ್ನು ಅವರು Many ಆನಂದಿಸಿದರು. nations they winded up because no food. ಅನೇಕ ಜನಾಂಗಗಳು ಅವು ಕಳೆದು ಹೋದವು, ಯಾಕಂದ್ರೆ ಅನ್ನದ ಕೊರತೆ Many ನಿಮಿತ್ತವಾಗಿ. countries they had technology, they had everything, but they are nowhere today. But Israel, God took care
buy the food from above. ನಾವು ನೋಡುತ್ತೇವೆ ಅನೇಕ ದೇಶದವರು ಅನ್ನವಿಲ್ಲದೆ ಅವರು ನಾಶವಾಗಿ ಹೋದರು, ಆದರೆ ಇಸ್ರಾಯೇಲ್ ಜನರನ್ನು ದೇವರು ಮನ್ನದಿಂದ ಸಂತೃಪ್ತಿಪಡಿಸಿ ಇಲ್ಲಿಯ ತನಕ ಅವರನ್ನು God ಬದುಕಿಸಿದ್ದಾರೆ. knew very clearly, ದೇವರು ಸ್ಪಷ್ಟವಾಗಿ man shall not ತಿಳಿದುಕೊಂಡಿದ್ದರು, live by food alone. ಮನುಷ್ಯನು ಆಹಾರದಿಂದ ಮಾತ್ರ They should depend ಬದುಕುವುದಿಲ್ಲ, on God from the bread from above. ಅವರು ಪ್ರತಿನಿತ್ಯವೂ ಆಕಾಶದಿಂದ ಬರುವಂತ ರೊಟ್ಟಿಯ ಮೇಲೆ ದೇವರ ಮೇಲೆ God ಆಶ್ರಯಿಸಿಕೊಳ್ಳಬೇಕು. provided them what they needed. ಬೇಕಾದದನ್ನೆಲ್ಲ ದೇವರು ಒದಗಿಸಿಕೊಟ್ಟರು. But then wants never had any ending. ಆದರೆ ಅವರ ಆಶೆಗೆ ಕೊನೆ ಇರಲಿಲ್ಲ. They grumbled again and again. ಮೇಲಿಂದ ಮೇಲೆ They ಗುಣಗುಟ್ಟುತ್ತಿದ್ದರು. talked about the wants to God. ಅವರು ತಮ್ಮ ಬಯಕೆಗಳನ್ನು ದೇವರ ಮುಂದೆ And ಪ್ರಸ್ತಾಪಿಸಿದರು. while they opened their mouth to chew the meat, the earth opened up to chew them, to take them inside alive. ಅವರು ಮಾಂಸವನ್ನು ತಿನ್ನುವುದಕ್ಕಾಗಿ ಬಾಯಿ ತೆರೆದಂತ ವೇಳೆಯಲ್ಲಿ ಭೂಮಿ ತನ್ನ ಬಾಯಿ ತೆರೆದು ಇಂಥ ಜನರನ್ನೆಲ್ಲ ನುಂಗಿಬಿಟ್ಟಿತು. Joshua chapter 5 verse 12 says, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯದ 12ನೇ ವಾಕ್ಯ ಹೀಗೆ ಹೇಳುತ್ತದೆ, the manna stopped. ಮನ್ನವು ನಿಂತೋಯಿತು. First Passover they had in Egypt. ಐಗುಪ್ತ ದೇಶದಲ್ಲಿ ಮೊದಲನೇ ಪಸ್ಕ ಹಬ್ಬವನ್ನು The ಆಚರಿಸಿದರು. second Passover they had ಈಗ ಎರಡನೇ ಪಸ್ಕ ಹಬ್ಬವನ್ನು when the ಆಚರಿಸಲು law ಬಂದಾಗ was given. ಅಲ್ಲಿ ಧರ್ಮೋಪದೇಶವು ಅವರಿಗೆ The ಕೊಡಲ್ಪಟ್ಟಿತು. third Passover they had when they entered the promised ಮತ್ತು land. ಮೂರನೇ ಪಸ್ಕ ಹಬ್ಬವನ್ನು ವಾಗ್ದಾನ ದೇಶದೊಳಗೆ ಪ್ರವೇಶಿಸಿದ ನಂತರ The ಆಚರಿಸಿದರು. people who crossed over to the promised land ಯಾರ್ಯಾರು ವಾಗ್ದಾನ ದೇಶದಲ್ಲಿ and ಕಾಲಿಟ್ಟರು they cultivated, ಅಲ್ಲಿ ಅವರು ಬಿತ್ತಿದಂತ they had the ವೇಳೆಯಲ್ಲಿ first harvest ಅವರು ಮೊದಲನೆಯ ಫಲವನ್ನು and they enjoyed the ಪಡೆದುಕೊಂಡಾಗ harvested food. ಆ ಒಂದು ಬಿತ್ತಿದಂತ ಆಹಾರವನ್ನು ಅವರು ಆನಂದಿಸುವಾಗ That moment manna stopped. ಅದೇ ಕ್ಷಣದಲ್ಲಿ ಮನ್ನವು ನಿಂತೋಯಿತು. All 40 years 40 ವರ್ಷಗಳ ಕಾಲ wilderness journey, the manna sustained them. ಆ ಒಂದು ಮರುಭೂಮಿಯ ಯಾತ್ರೆಯಲ್ಲಿ ಮನ್ನವು ಅವರನ್ನು ಬದುಕಿಸುವಂತೆ Manna ಮಾಡಿತು. strengthened them. ಮನ್ನವು ಅವರನ್ನು ಬಲಪಡಿಸಿತು. And when they came to settlement, ಅವರು ಅಲ್ಲಿ ತಂಗುವುದಕ್ಕಾಗಿ ಬಂದಾಗ that time manna is not needed. ಆ ಸಮಯದಲ್ಲಿ ಅವರಿಗೆ ಮನ್ನದ In ಅಗತ್ಯವಿರಲಿಲ್ಲ. our life's journey, ನಮ್ಮ ಜೀವಿತದ ಈ ಪಯಣದಲ್ಲಿ every day is unsettling experience. ಪ್ರತಿ ದಿನವೂ ನಮ್ಮ ಜೀವಿತದಲ್ಲಿ ಅನೇಕ ಅನಿರೀಕ್ಷಿತ But there's a rest promise for us. ಆದ್ರೆ ನಮಗೋಸ್ಕರ ದೇವರು ವಿಶ್ರಾಂತಿಯನ್ನು ವಾಗ್ದಾನ That rest ಮಾಡಿದ್ದಾನೆ. will come the day of the Lord. ಅದು ಕರ್ತನ ದಿನದಂದು ಆ ಒಂದು ವಿಶ್ರಾಂತಿ ನಮಗೆ When we ದೊರೆಯುತ್ತದೆ. physically live with our Lord and our Lord will physically live with us. ಶಾರೀರಿಕವಾಗಿಯೂ ಕರ್ತನ ಸನ್ನಿಧಾನದಲ್ಲಿ ನಾವು ಬದುಕುವಾಗ ಆತನು ನಮ್ಮ ಮಧ್ಯದಲ್ಲಿ ಬಂದು ತಂಗುವಾಗ And that day we'll have the hidden manna. ಆ ದಿನದಂದು ಬಚ್ಚಿಟ್ಟಲ್ಪಟ್ಟಂತ ದಿವ್ಯ ಆಹಾರವನ್ನು ನಾವು ಉಣ್ಣುತ್ತೇವೆ. To the grumbling Jews, Jesus said, ಅಲ್ಲಿ ಗುಡುಗುಟ್ಟುವಂತಹ ಯಹೂದ್ಯರಿಗೆ ಯೇಸು ಸ್ವಾಮಿ ಹೀಗೆ in ಹೇಳುತ್ತಾನೆ, the wilderness, ಆ ಒಂದು ಮರುಭೂಮಿಯಲ್ಲಿ the Jewish people, your forefathers ate this manna. ಈ ಯಹೂದ್ಯರೇ ನಿಮ್ಮ ಪಿತೃಗಳು ಈ ಮನ್ನವನ್ನು ತಿಂದರು. Manna which came from above. ಅದು ಆಕಾಶದಿಂದ ಬಂದಂತ But ಮನ್ನವಾಗಿತ್ತು. in spite of enjoying that manna, ಆದ್ರೆ ಈ ಮನ್ನವನ್ನು ಅವರು ತಿಂದಿದ್ದರು They ಸಹ died. ಅವರು ಸತ್ತರು. they died in their sin. ಅವರು ತಮ್ಮ ಪಾಪದಲ್ಲಿ They ate ಸತ್ತರು. supernatural food ಅವರು ದೈವಿಕ ಆಹಾರವನ್ನು ತಿಂದರು. because their life was not transformed. ಅವರ ಜೀವಿತದಲ್ಲಿ ಬದಲಾವಣೆ They ಬರದೇ experienced ಇರುವುದರಿಂದ God in unusual ways, ಅವರು ವಿಶೇಷವಾಗಿ ದೇವರನ್ನು but ಅನುಭವಿಸಿದರು. their life was not transformed. ಆದ್ರೆ ಅವ್ರ ಜೀವಿತವು ಬದಲಾವಣೆ They ಹೊಂದಲಿಲ್ಲ. never grew up to expectation of God. ದೇವರ ಅಪೇಕ್ಷೆ ಮೇರೆಗೆ ಬೆಳೆಯಲಿಲ್ಲ. And many of them never entered the promised land. ಅನೇಕರು ಅವರಲ್ಲಿ ವಾಗ್ದಾನ ದೇಶವನ್ನು And these are ಪ್ರವೇಶಿಸಲಿಲ್ಲ. written as examples for us. ಇದೆಲ್ಲ ನಮಗೆ ಒಂದು ಉದಾಹರಣೆಯಾಗಿ Why? ಬರೆಯಲ್ಪಟ್ಟಿದೆ. ಏಕೆ? Jesus said, I am the living bread. ಯೇಸು ಸ್ವಾಮಿ ತಾನೇ ಹೇಳಿದನು, ನಾನೇ ಪರಲೋಕದಿಂದ ಬಂದ ರೊಟ್ಟಿಯು. All those who refuse to cherish and nourish themselves with the manna in the desert, in the wilderness, they never cross to the promised land. ಯಾರ್ಯಾರು ದೇವರು ಪರಲೋಕದಿಂದ ಕೊಟ್ಟಂತ ಮನ್ನವನ್ನು ಅವರು ತಿಂದು ತೃಪ್ತಿ ಹೊಂದಲಿಲ್ಲವೋ ಇಂಥವರು ವಾಗ್ದಾನ ದೇಶವನ್ನು ಪ್ರವೇಶಿಸಲಿಲ್ಲ. Jesus reminds us, ಯೇಸು ನಮಗೆ ಮರುಜ್ಞಾಪಿಸುತ್ತಾನೆ, feed on me daily. ನನ್ನನ್ನೇ ನೀವು Focus on the cross, what I did for you. ನಾನು ನಿಮಗೆ ಶಿಲುಬೆ ಮೇಲೆ ಮಾಡಿರುವಂತ ಸಂಗತಿಗಳನ್ನು Understand my compassion. ನನ್ನ ಕನಿಕರವನ್ನು Understand ಅರ್ಥೈಸಿಕೊಳ್ಳಿ, my grace. ನನ್ನ ಕೃಪೆಯನ್ನು ಅರ್ಥೈಸಿಕೊಳ್ಳಿ, Understand my love. ನನ್ನ ಪ್ರೀತಿಯನ್ನು ಅರ್ಥೈಸಿಕೊಳ್ಳಿ, Cherish what I did for you. ನಿಮಗೋಸ್ಕರ ಮಾಡಿದ್ದನ್ನು ಆನಂದಿಸಿರಿ. And day by day, ದಿನಂಪ್ರತಿ cherish me.
ನನ್ನಲ್ಲಿ ಆನಂದ ಪಡಿರಿ, walk with me, ನನ್ನ ಜೊತೆಯಲ್ಲಿ ನಡೆಯಿರಿ, live for me. ನನಗೋಸ್ಕರ ಬದುಕಿರಿ. Because I live, you can live today. ನಾನು ಬದುಕಿರುವುದರಿಂದ ನೀವು ಬದುಕುತ್ತೀರಿ. But if you are not listening to him, ಆದರೆ ನೀವು ಆತನ ಮಾತಿಗೆ if you have ವಿಧೇಯರಾಗಿದ್ದರೆ, ears and not hearing what God says, ನಿಮಗೆ ಕಿವಿ ಇದ್ದರೂ ನೀವು ದೇವರ ಮಾತುಗಳಿಗನ್ನು ಲಕ್ಷ್ಯಗೊಟ್ಟು ಕೇಳಿಸಿಕೊಳ್ಳದಿದ್ದರೆ, like this grumbling Jewish people, ಗುಡುಗುಟ್ಟುವಂತ ಯಹೂದ್ಯರ ಹಾಗೆ you will not enjoy the promised land. ನೀವು ವಾಗ್ದಾನ ದೇಶವನ್ನು ಅನುಭವಿಸುವುದಿಲ್ಲ. Here also you won't have rest, ಇಲ್ಲಿಯೂ ನಿಮಗೆ ವಿಶ್ರಾಂತಿ ಇಲ್ಲ. and your life after the rest of the body, there also you won't have rest. ಮರಣದ ನಂತರ ಸಹ ನಿಮಗೆ ವಿಶ್ರಾಂತಿಯು ಸಿಗುವುದಿಲ್ಲ. May God help each one of ದೇವರು us ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to cherish Jesus daily, ಯೇಸು ಸ್ವಾಮಿಯನ್ನು ದಿನಂಪ್ರತಿ to ಅನುಭವಿಸುವುದಕ್ಕೆ, grow in His grace every day, ಆತನ ಕೃಪೆಯಲ್ಲಿ ಪ್ರತಿನಿತ್ಯವೂ to ಬೆಳೆಯುವುದಕ್ಕೆ, grow in His knowledge every day, ಆತನ ಜ್ಞಾನದಲ್ಲಿ ಪ್ರತಿನಿತ್ಯವೂ ಬೆಳೆಯಬೇಕು. and to have a wonderful rest with our Lord forever and ever. ನಿರಂತರಕ್ಕೂ ನಮ್ಮ ದೇವರ ಸಂಗಡ ವಿಶ್ರಾಂತಿಯನ್ನು ಅನುಭವಿಸುವುದಕ್ಕಾಗಿ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Even as the Lord has spoken to us this morning, let us pray and ask the Lord, God, help me to cherish your word all the days of my life. Help me to cherish your presence, because without you I am totally lost. ದೇವರಾಗಲೇ ನಮ್ಮ ಜೀವಿತದಲ್ಲಿ ಮಾತನಾಡಿರುವ ಪ್ರಕಾರ ದೇವರಲ್ಲಿ ನಾವು ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರೇ, ನಿನ್ನ ಪ್ರಸನ್ನತೆಯನ್ನು ಆನಂದಿಸುವುದಕ್ಕಾಗಿ ನನಗೆ ಕೃಪೆ ಮಾಡಿಕೊಡು. ನಿನ್ನ ದಿನಂಪ್ರತಿ ಅನುದಿನದ ಆಹಾರವನ್ನು ಸೇವಿಸುವುದಕ್ಕಾಗಿ ಸಹಾಯ ಮಾಡು. ಯಾಕಂದ್ರೆ ನೀನಿಲ್ಲದೆ ಸ್ವಾಮಿ ನಾನು ಶೂನ್ಯಳಾಗಿದ್ದೇನೆ. ನೀನಿಲ್ಲದೆ ನನಗೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. This is the air I breathe. This is the air I breathe. Your holy presence
lavish love of God the Father. ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, The abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತಹ ಪ್ರಸನ್ನತೆಯು be with each one of us. ನಮ್ಮೆಲ್ಲರ ಸಂಗಡ ಇರಲಿ. Always desperate for our Lord and Savior Jesus Christ. ಯೇಸು ಕ್ರಿಸ್ತನಿಗೋಸ್ಕರ ಯಾವಾಗಲೂ ನಾವು ಹಾತೊರೆಯುವುದಕ್ಕಾಗಿ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.